ನಗರದ ಜನತೆ ಎಲ್ಲರೂ ಬೃಹತ್ ಪ್ರಮಾಣದಲ್ಲಿ ಸೇರಿದ್ದಾರೆ. ಇದೊಂದು ರ್ಯಾಲಿಯನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಡಲಿದ್ದೇವೆ. ಈ ದಿನ ವಿಶೇಷ ಏನಂದರೆ ನಮ್ಮ ಗುರುಗಳಾದ ಡಾಕ್ಟರ್ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಒಂದು ಜನ್ಮದಿನದ ಒಂದು ಮುಖಾಂತರ ನಾವು ಈ ಒಂದು ರ್ಯಾಲಿಯನ್ನು ನಡೆಸುತ್ತಿದ್ದೇವೆ. ಸೊ ತಾವೆಲ್ಲರೂ ಬನ್ನಿ, ನಮ್ಮ ಸ್ನೇಹಿತರಿಗೂ ಕರೆಕೊಂಡು ಬನ್ನಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೃಹತ್ ಪ್ರಮಾಣದಲ್ಲಿ ನಾವು ಈ ರ್ಯಾಲಿಯನ್ನು ಮಾಡೋಣ ಅಂತ ನಾನು ಕಡೆ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ನಾವು ಈಗ ಚಿಂತಾ ಕ್ರಾಸಿಂದ JSS ಹಾಸ್ಪಿಟಲ್ವರೆಗೆ ನಮ್ಮ ರ್ಯಾಲಿ ನಡೆಯಲಿದೆ. ಸೊ ನಮ್ಮ ರ್ಯಾಲಿಯಲ್ಲಿ ನೀವು ಭಾಗವಹಿಸಿ. ಎಲ್ಲರಿಗೂ ಧನ್ಯವಾದಗಳು. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರ ಒಂದು ಆಶೀರ್ವಾದದಿಂದ ಇಡೀ ಜಗತ್ತಿಗೆ ಹೇಳಿಕೊಟ್ಟಂತಹ ಒಂದು ಸಂದೇಶ ಏನೆಂದರೆ ಸಾತ್ವಿಕ ಆಹಾರ ವೆಜಿಟೇಬಲ್ ಸೇವಿಸಿ ಧ್ಯಾನ ಮಾಡಿ ಇಡೀ ಜಗತ್ತಿನಲ್ಲಿ ಶಾಂತಿ ಕಾಪಾಡಬೇಕಾದರೆ ವೆಜಿಟೇಬಲ್ ಸಸ್ಯಾಹಾರಿಯನ್ನು ಸೇವಿಸಿ ಧ್ಯಾನ ಮಾಡಿ ಇಡೀ ಜಗತ್ತಿಗೆ ಶಾಂತಿಯನ್ನು ತೋರಿಸುವುದರ ಮೂಲಕ ಒಂದು ಸಂದೇಶವನ್ನು ನೀಡಿದ್ದಾರೆ. ಹೀಗಾಗಿ ಅವರ ಒಂದು ಆಶೀರ್ವಾದದಿಂದ ನಾವು ಇಂದು ಬೀದರ್ ನಗರದಲ್ಲಿ ಚಿಟ್ಟಾ ಕ್ರಾಸದಿಂದ ವಿಜಯ ಹಾಸ್ಪಿಟಲ್ JSS ಹಾಸ್ಪಿಟಲ್ ಅಲ್ಲಿವರೆಗೆ ನಾವು ಸರಳವಾಗಿ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಜನರಿಗೆ ಸಸ್ಯಾಹಾರದಿಂದ ಏನು ಉಪಯೋಗ ಮತ್ತು ಮಾಂಸಾಹಾರದಿಂದ ಅನಾನುಕೂಲ ಅನ್ನುವುದರ ಒಂದು ಸಂದೇಶವನ್ನು ಇಡೀ ಜಗತ್ತಿಗೆ ಸಾರುತ್ತಿದ್ದೇವೆ. ಹೀಗಾಗಿ ಈ ಚಿಟ್ಟಾ ಕ್ರಾಸ್ನಿಂದ ನಾವು ಅಲ್ಲಿ JSS ಹಾಸ್ಪಿಟಲ್ ಇರ್ತಕ್ಕಂಥ ಹನುಮ ಮಂಟಪದವರಿಗೆ ರ್ಯಾಲಿ ಮಾಡಿ ಸಹಾಯ ಮಾಡ್ತಾ ಇದ್ದೀವಿ. ಹೀಗಾಗಿ ಇದರ ಒಂದು ಸಂದೇಶ, ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕನ್ನುವ ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು ರ್ಯಾಲಿಯನ್ನು ಮಾಡ್ತಿದ್ದೇವೆ. ಪ್ರಾಣಿಗಳ ಹಿಂಸೆ ಮಾಡಬಾರದು, ಪ್ರಾಣಿಗಳು ನಮ್ಮ ಥರನೇ ಒಂದು ಜೀವ ಇದೆ, ಅವರು ಹಿಂಸೆ ಮಾಡಿ ತಿನ್ನಬಾರದು. ಸಸ್ಯಾಹಾರದಲ್ಲಿ ಅದರಲ್ಲಿ ಮನುಷ್ಯನಿಗೆ ಬೇಕಾದ ಎಲ್ಲ ಪೌಷ್ಟಿಕಾಂಶಗಳು ಇವೆ. ಹಾಗಾಗಿ ಎಲ್ಲರೂ ದಯವಿಟ್ಟು ಸಸ್ಯಾಹಾರವನ್ನು ಉಪಯೋಗಿಸಬೇಕು, ಪ್ರಾಣಿಗಳನ್ನು ಹಿಂಸೆ ಮಾಡಬಾರೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬ್ರಹ್ಮಶ್ರೀ ಪತ್ರಿಜಿಯವರ ಒಂದು ಗರ್ಭದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಬೀದರ್ದಲ್ಲದೆ ಇಡೀ ಬೀದರ್ ಜಿಲ್ಲೆ ಅಲ್ಲದೆ ಇಡೀ ಜಗತ್ತಿಗೆ ಇದು ಒಂದು ಸಂದೇಶವನ್ನು ಜಗತ್ತಿನಾದ್ಯಂತ ಸಸ್ಯಾಹಾರ ಸೇವಿಸಿದಲ್ಲಿ ಜಗತ್ತಿನಲ್ಲಿ ಶಾಂತಿ ನೆಮ್ಮದಿ ಇರಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ. ದಯವಿಟ್ಟು ಈ ಒಂದು ರ್ಯಾಲಿಯನ್ನು ಸರಳವಾಗಿ ನಾವು ಮಾಡಲಿಕ್ಕೆ ನೀವೆಲ್ಲರ ಅನುಮತಿ ಕೊಡಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಸುಭಾಷ್ ಪತ್ರಿಜಿಯವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರದು ಅಮೂಲ್ಯವಾದ 3 ಕನಸು. ಎಂಥ ಕನಸು ಅಂದರೆ ಈ ಜಗತ್ತಿಗೆ ಏನು ಕೊಡಬೇಕು ಎಲ್ಲರೂ ಕೊಟ್ಟಾರ, ಆದರೆ ಫ್ರೀಯಾಗಿ ಕೊಡುವಂಥ ಶಕ್ತಿ ಯಾರಾದಿದ್ರು ಅದು ಸುಭಾಷ್ ಪತ್ರಿಜಿ ಅವರು. ಇವತ್ತು ಪ್ರತಿಯೊಬ್ಬರು ಧ್ಯಾನ ಮೆಡಿಟೇಷನ್ ಎಲ್ಲ ಮಾಡ್ಲತ್ತಾರ. ಅದಕ್ಕೆಲ್ಲ ಅದರದೇ ಆದ ಒಂದು ಫೀಸ್ ಅದ ರೀ, ಅದರದೇ ಆದ ರೆಗ್ಯುಲೇಷನ್ ಅದ. ಇದು ಸುಭಾಷ್ ಪತ್ರಿಜಿ ಅವರು ಸರಳ 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 ಜೀವಿ. ಭೂಮಿ ಮೇಲೆ ಏನು ಇವತ್ತು ಹುಟ್ಟಿ ನಾಳೆ ಅದು ಮುಕ್ತ ಆಗ್ತದೆ ನೋಡ್ರಿ. ಆ ಜೀವಿಗೂ ಕೂಡ ಧ್ಯಾನ ಮತ್ತು ಸತ್ಸಂಗ ಮತ್ತು ಅದ್ರ ಬಗ್ಗೆ ಅರಿವು ಮೂಡಿಸಿದ ಅಂಥ ಮಹಾ ಶಕ್ತಿ ಅದು ಸುಭಾಷ್ ಪತ್ರಿಜಿಯವರು. ಸುಭಾಷ್ ಪತ್ರಿಜಿಯವ್ರಿಗೆ ಇವತ್ತು ಹುಟ್ಟಿನ ಹಬ್ಬ ಅದ. ಆದ್ರೆ ಅವ್ರು ಹುಟ್ಟು ಹಬ್ಬ ಹೆಂಗೆ ಆಚರಣೆ ಮಾಡ್ತಾರೆ ಗೊತ್ತಾ? ಸಕಲ ಜೀವಿ ರಾಶಿಗಳು ಕೊಲ್ಲಬೇಡಿ, ತಿನ್ನಬೇಡಿ. ಯಾಕೆ ತಿನ್ನಬೇಡಿ ಅಂದ್ರೆ ಅದು ತಿಂದಾಗ ನಿಮ್ಮ ಕಾಯಿಲೆಗಳು ಬರ್ತಾವ ಅಂತ ಹೇಳ್ತಾರೆ ಅವ್ರು. ಇವತ್ತು ನಾವು ಆಹಾರ ಮಾಡ್ಲತ್ತಿರೋದಕ್ಕೆ ಅರಿಶಿಣ, ಉಪ್ಪು, ಖಾರ ಅದಕ್ಕೆಲ್ಲ ಹಾಕಬೇಕಾಗ್ತದೆ. ಹಾಗಾಗಿ ಈಗ ಒಂದು ಮಾಂಸ ತಿನ್ಬೇಕಾದ್ರೆ ಅದಕ್ಕೆಲ್ಲ ಹೆಚ್ಚಬೇಕು ಪೂರ. ಈಗ ಒಂದು ತರಕಾರಿ ಕೋರಿ ನೀವು ಟಮಾಟ ಹಸಿ ತಿನ್ಬೋದು, ಬೆಂಡೆಕಾಯಿ ತಿನ್ಬೋದು, ಚೋಳಿಕಾಯಿ ತಿನ್ಬೋದು. ಅದೇ ಹಸಿ ಮಾಂಸ ತಿನ್ನಕ್ಕಾಗ್ತದ? ಆಗಲ್ಲ. ಯಾಕಂದ್ರೆ ನಮ್ಮ ಒಳಗೆ ಸೇರಿದೇನದ ಮಾಂಸ ಮುದ್ದೆ ಅದ. ಮಾಂಸ ಮುದ್ದೆ ಡ್ಯಾಡ್ ತಿಂದಾಗ ಏನಾಯ್ತದೆ, ನಮ್ಗೆ ಉಲ್ಟಿ ಆಯ್ತದೆ, ವಾಂತಿ ಆಯ್ತದೆ. ಅದ್ರೊಳಗೆ ಪಚನ ಕ್ರಿಯೆ ಆಗಲ್ಲ. ಈಗ ಅದಕ್ಕೆ ನಾವೇನು ಮಾಡಿದೆವು, ಉಪ್ಪು ಹಾಕ್ತೇವೆ, ಖಾರ ಹಾಕ್ತೇವೆ, ಅದಕ್ಕೊಂದು ಜೀರ್ಣ ಶಕ್ತಿ ಸಿಗ್ತದೆ. ಅದು ಮಾಂಸ ತಿನ್ನಬೇಡಿ ಅಂತ ಹೇಳ್ತಾರೆ. ಇವತ್ತು ನಾವು ಮಾಂಸ ತಿಂದೇವು, ನಾಳೆ ಅದಕ್ಕೆ ಪ್ರಾಯಶ್ಚಿತ್ತ ಅದನ್ನೇ ಮೊದಲು ಹಾಗೆ ಹೇಳ್ತಾರೆ. ಮತ್ತೊಂದು ಬಿರ್ಮಿಣಿ ಶಕ್ತಿ ಇದೆ ರೀ, ಅದಕ್ಕೆ ಅದ್ಭುತ ಶಕ್ತಿ ಅದ. ಅದಕ್ಕೇನದ ಕಾಸ್ಮಿಕ್ ಎನರ್ಜಿ ಮ್ಯಾಲಿಂದ ಬರ್ತದೆ. ನಾವು ಮೆಡಿಟೇಷನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಅದ್ರೊಳಗೆ ಬಂದು ಮಾಡಿದೆವು ಸಕಲ ರೋಗಗಳ ನಿವಾರಣೆ ಆಗ್ತಾವೆ. ಮತ್ತು ನಾವು ಮಾಡ್ಬೇಕು, ಮತ್ತೊಬ್ರಿಗೆ ಕಲಿಸ್ಬೇಕು. ಇದಕ್ಕೆ ಹೆಂಗದಂದ್ರೆ ಟವರ್ ಇದ್ದಂಗೆ ಅದ ರೀ. ನಮ್ಮ ಸುತ್ತಮುತ್ತ ವಾತಾವರಣವು ಪರಿಸರವೂ ಚೆಂದಾಗಿ ಅಂತಾರೆ ಆಗಲಿ ಅಂತಾರೆ ಅವರು. ಸುಭಾಷ್ ಪತ್ರಿಜಿ ಅವ್ರ ಕನಸು ಭಾಳಷ್ಟು ದೊಡ್ಡದದ. ಎಲ್ಲರಿಗೆ ಕಲಿಸ್ರಿ, ನಡೆಸ್ರಿ ಅಂತ ಹೇಳ್ತಾರೆ. ಸಸ್ಯರಿ ಅಲ್ಲಿ ಇವತ್ತು ಮಾಡೋದು ಬೀದರ್ದಾಗ ಅತಿ ವಿಜೃಂಭಣೆಯಿಂದ ಎಲ್ಲರೂ ಭಾಗವಹಿಸಬೇಕು. ಇದರೊಳಗೆ ಶಕ್ತಿ ಅದ. ಈ ಶಕ್ತಿ ಎಲ್ಲರೂ ಪಡ್ಕೊಳ್ಳಿ, ಎಲ್ಲರಿಗೆ ಸಿಗಲಿ. ಬಸವಣ್ಣವ್ರು ಹೇಳ್ತಾರೆ, ತಾನು ಉಂಡರೆ ಸಾಲದೆ, ತಾನು ಕೊಟ್ಟರೆ ಸಾಲದೆ ಅಂತ. ಬಸವಣ್ಣವರು ಒಂದು ಕಲ್ಯಾಣ ಮಂತ್ರಿಯಾಗಿ ಅವ್ರಂತಾರೆ, ಮತ್ತೊಬ್ಬರು ಶ್ರೀಮಂತರಾಗಬೇಕು, ಮತ್ತೊಬ್ಬರು ಬಟ್ಟೆ ಹಾಕೋಬೇಕು, ಮತ್ತೊಬ್ಬರು ಎಲ್ಲರಿಗೂ ಸಕಲ ಸೌಲಭ್ಯ ಸಿಗಬೇಕು ಅಂತ ಸುಭಾಷ್ ಪತ್ರಿಜಿ ಅವರು ಬೆಳಕಿಗೆ ತಂದಾರ. ಅದಕ್ಕೆ ಅವರಿಗೆ ಶುಭ ಹಾರೈಸುತ್ತಿದ್ದೇನೆ. ಹುಟ್ಟುಹಬ್ಬದ ಶುಭಾಶಯಗಳು.
वेट करो वेट करो वेट करो ಬರ್ತಾ ಹಸ್ತಕ್ಕೆ ಹೆಂಗೆ ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ ಕೊಲ್ಲದಿರಿ ಕೊಲ್ಲದಿರಿ ಗಾಂಧಿ ಮಾರ್ಗ ರಾಮನ ಮಾರ್ಗ ಬುದ್ಧನ ಮಾರ್ಗ ಕೃಷ್ಣನ ಮಾರ್ಗ ಜೀಸಸ್ ಮಾರ್ಗ ಅಲ್ಲನ ಮಾರ್ಗ ಭಕ್ತಿ ಮಾರ್ಗ ನಮ್ಮೆಲ್ಲರ ಮಾರ್ಗ ಯೋಗಿಗಳ ಮಾರ್ಗ ಮೊಟ್ಟೆಯಲ್ಲಿ ಕೋಳಿಯಲ್ಲಿ ಬೀದಿನಲ್ಲಿ ಆಡು ಮೇಕೆಗಳಲ್ಲಿ ಹಸುಗಳಲ್ಲಿ ಸಕಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಸಾತ್ವಿಕ ಆಹಾರ ಆರೋಗ್ಯಕ್ಕಾಗಿ ಆನಂದಕ್ಕಾಗಿ ಪವಿತ್ರ ಆಹಾರ ಆರೋಗ್ಯ ಸಂಜೀವಿನಿ ವಿಶ್ವ ಶಾಂತಿಗೆ ಅಹಿಂಸೋ ಪರಮ ಧರ್ಮ ಅಹಿಂಸೋ ಜೀವ ಹಿಂಸೆ ಮಹಾಪಾಪ ಜೀವಿಸಲು ಬಿಡು ಸಕಲ ಜೀವಿಗಳಲ್ಲಿ ದಯವಿರಬೇಕು ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಜಿಂದಾಬಾದ್ 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 ಪಿರಮಿಡ್ ಶಕ್ತಿ ಅದ್ಭುತ ಶಕ್ತಿ ಸೇವ್ ಎನಿಮಲ್ಸ್ ವಿ ಲವ್ ಎನಿಮಲ್ಸ್ ಸೇವ್ ಎನಿಮಲ್ಸ್ ಸೇವ್ ಎನಿಮಲ್ಸ್ ಸೇವ್ ಎನಿಮಲ್ಸ್ ಜೈ ಹೋ ಪತ್ರಿಜಿ ರಕ್ಷಿಸಿ 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 ಪ್ರೀತಿಸಿ ಪ್ರೀತಿಸಿ ತಿನ್ನದಿರಿ ತಿನ್ನದಿರಿ ಕೊಲ್ಲದಿರಿ ಕೊಲ್ಲದಿರಿ ಗಾಂಧಿ ಮಾರ್ಗ ರಾಮನ ಮಾರ್ಗ ಬುದ್ಧನ ಮಾರ್ಗ ಕೃಷ್ಣನ ಮಾರ್ಗ ಜೀಸಸ್ ಮಾರ್ಗ ಅಲ್ಲನ ಮಾರ್ಗ ಭತ್ರಿಜಿ ಮಾರ್ಗ ನಮ್ಮೆಲ್ಲರ ಮಾರ್ಗ ಯೋಗಿಗಳ ಮಾರ್ಗ ಮೊಟ್ಟೆಯಲ್ಲಿ ಕೋಳಿಯಲ್ಲಿ ಮೀನಿನಲ್ಲಿ ಆಡು ಮೇಕೆಗಳಲ್ಲಿ ಹಸುಗಳಲ್ಲಿ ಸಕಲ ಪ್ರಾಣಿಗಳಲ್ಲಿ ಎಲ್ಲರಲ್ಲಿ ಸಾತ್ವಿಕ ಆಹಾರ ಮಾನವ ಆಹಾರ ಯೋಗಿಗಳ ಆಹಾರ ಅಮೃತ ಆಹಾರ ಆರೋಗ್ಯಕ್ಕಾಗಿ ಆನಂದಕ್ಕಾಗಿ ಪವಿತ್ರ ಆಹಾರ ಆರೋಗ್ಯ ಸಂಜೀವಿನಿ ಯುಕ್ತ ಆಹಾರ ವಿಶ್ವ ಶಾಂತಿಗೆ ಅಹಿಂಸೋ ಪರಮ ಧರ್ಮ ಜೀವ ಹಿಂಸೆ ಮಹಾಪಾಪ ಜೀವಿಸಲು ಬಿಡು ಸಕಲ ಜೀವಿಗಳಲ್ಲಿ ದಯೆ ಇರಬೇಕು ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ಜಿಂದಾಬಾದ್ ಜಿಂದಾಬಾದ್ ಪಿರಮಿಡ್ ಶಕ್ತಿ ಬ್ರಹ್ಮಶ್ರೀ ಮಹರ್ಷಿ ಪತ್ರಿಜಿ ಅವರಿಗೆ ಪ್ರೀತಿಸಿ ಪ್ರೀತಿಸಿ ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಪ್ರಾಣಿಗಳನ್ನು ಪ್ರೀತಿಸಿ ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು
ಗಾಂಧಿ ಮಾರ್ಗ, ರಾಮನ ಮಾರ್ಗ, ಮಾರ್ಗ ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ಬ್ಯಾನರ್ ಒಂದ್ ಕೈ ನೋಡ್ರಿ ಸರ್, ನೀವು ಮುಂದಿನವ್ರು ಹಿಂಗೆ ಹೋಗ್ರಿ ಸರ್. ಬ್ಯಾನರ್ ಮ್ಯಾಕ ಕೆಳಕಾಗ ನೋಡ್ರಿ ಸರ್, ಜರ ಕೆಳಕ ಮ್ಯಾಕ ಪ್ರಾಣಿಗಳನ್ನು ಕೊಲ್ಲದಿರಿ. हिंसा छोड़ो, ಹಂಸ ಪಕಡೋ, हिंसा छोड़ो. ಹಂಸ ಪಕಡೋ. बोलो ध्यान जगत की जय हो, बोलो पिरामिड जगत की जय हो, बोलो शाखार जगत की ಜೈ ಹೋ. हिंसा छोड़ो. ಹಂಸ ಪಕಡೋ. ಹೊಟ್ಟೆಯಲ್ಲಿ ದೇವರಿದ್ದಾನೆ, ಗೋರಿಯಲ್ಲಿ ದೇವರಿದ್ದಾನೆ, ಆಡುಮುಂಡಿಗಳಲ್ಲಿ ದೇವರಿದ್ದಾನೆ, ಹಸುಗಳಲ್ಲಿ ದೇವರಿದ್ದಾನೆ, ಕುರಿಯಲ್ಲಿ ದೇವರಿದ್ದಾನೆ, ನಿಮ್ಮಲ್ಲಿ, ದೇವರಿದ್ದಾನೆ, ನಮ್ಮಲ್ಲಿ ದೇವರಿದ್ದಾನೆ. ಮಾರ್ಗ ಮಾರ್ಗ, ಬುದ್ಧನ ಮಾರ್ಗ, ಅಹಿಂಸಾ ಮಾರ್ಗ, ರಾಮನ ಮಾರ್ಗ, ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ, ಅಹಿಂಸಾ ಮಾರ್ಗ, ಬಸವಣ್ಣರ ಮಾರ್ಗ, ಅಹಿಂಸಾ ಮಾರ್ಗ, ಅಕ್ಕಮಾದಿಯರ ಮಾರ್ಗ, ಅಹಿಂಸಾ ಮಾರ್ಗ, ಅಲ್ಲಂಪ್ರಭುವರ ಮಾರ್ಗ, ಅಹಿಂಸಾ ಮಾರ್ಗ, ಕನಕದಾಸರ ಮಾರ್ಗ, ಅಹಿಂಸಾ ಮಾರ್ಗ, ನಿಮ್ಮೆಲ್ಲರ ಮಾರ್ಗ, ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ, ಅಹಿಂಸಾ ಮಾರ್ಗ. ಜೀವ ಹಿಂಸೆ, ಮಹಾಪಾಪ, ಜೀವ ಹಿಂಸೆ, ಮಹಾಪಾಪ, ಜೀವ ಹಿಂಸೆ, ಮಹಾಪಾಪ. ರಕ್ಷಿಸಿ ರಕ್ಷಿಸಿ ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಪ್ರೀತಿಸಿ 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 ತಿನ್ನದಿರೆ 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 ಕೊಲ್ಲದಿರೆ 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 ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ನಿಮ್ಮೆಲ್ಲರ ಮಾರ್ಗ ಅಕ್ಕಮಾದಿಗರ ಮಾರ್ಗ ಬುದ್ಧನ ಮಾರ್ಗ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಪ್ರಾಣಿಗಳನ್ನು ಪ್ರೀತಿಸಿ, ತಿನ್ನದಿರೆ ತಿನ್ನದಿರೆ ಪ್ರಾಣಿಗಳನ್ನು ಅಹಿಂಸಾ ಮಾರ್ಗ, ಅಲ್ಲನ ಮಾರ್ಗ ಅಹಿಂಸಾ ಮಾರ್ಗ, ಪತ್ರಿಕೆ ಮಾರ್ಗ ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ, ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ. ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ, ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ, ತಿನ್ನದಿರೆ ತಿನ್ನದಿರೆ ತಿನ್ನದಿರಿ, ಕೊಲ್ಲದಿರೆ ಕೊಲ್ಲದಿರೆ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ. ಹೊಟ್ಟೆಯಲ್ಲಿ ದೇವರಿದ್ದಾನೆ ಹೊಟ್ಟೆಯಲ್ಲಿ ಕೋಣೆಯಲ್ಲಿ ಕೋಣೆಯಲ್ಲಿ ನೀರಿನಲ್ಲಿ ನೀರಿನಲ್ಲಿ ಎಲ್ಲರೂ ಹಾಡಿನಲ್ಲಿ ಹಸುಗಳಲ್ಲಿ ಹಸುಗಳಲ್ಲಿ ಸಕಲ ಪ್ರಾಣಿಗಳಲ್ಲಿ ಸಕಲ ಪ್ರಾಣಿಗಳಲ್ಲಿ ಸತ್ಯಾಹಾರ ಸಸ್ಯಾಹಾರ ಮಾನವನ ಆಹಾರ ಮಾನವನ ಆಹಾರ ಯೋಗಿಗಳ ಆಹಾರ ಅಮೃತ ಆಹಾರ ಅಮೃತ ಆಹಾರ ಯೋಗಿ ಆಹಾರ ಆನಂದ ಆಹಾರ ಆನಂದಕ್ಕಾಗಿ ಆನಂದಕ್ಕಾಗಿ ಪವಿತ್ರ ಆಹಾರ ಪವಿತ್ರ ಆರೋಗ್ಯವೇ
ರಕ್ಷಿಸಿ 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 ಪ್ರೀತಿಸಿ 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 ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ ಬಸವಣ್ಣನ ಮಾರ್ಗ ಅಹಿಂಸಾ ಮಾರ್ಗ ಪತ್ರಿಜಿಯವರ ಮಾರ್ಗ ಅಹಿಂಸಾ ಮಾರ್ಗ ನಿಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ ನಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ ಎಲ್ಲ ಶರಣರ ಮಾರ್ಗ ಅಹಿಂಸಾ ಮಾರ್ಗ ಗೋಳಿಯಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಮಾಂಸಾಹಾರ ಮಾಂಸಾಹಾರ ಸಸ್ಯಾಹಾರ ಆರೋಗ್ಯಕ್ಕಾಗಿ ಸರ್ ನೀವೇ ಬರ್ರಿ ನೀವು ಕರೆಕ್ಟ್ ನೀವು ನಮ್ಮ ಇದು ಇಟ್ಕೊಬೇಡ್ರಿ ನಮ್ದು ಬೇಡ್ರಿ ನಮ್ದು ರೆಕಾರ್ಡಿಂಗ್ ಬೇಡ ಇಲ್ಲ ಇದು ನಮ್ಮ ಸಂಸ್ಥಾನ ಸಂಸ್ಥೆ ಇರ್ಲಿಕ್ಕೆ ನೀವು ಆಮೇಲೆ ಕ್ಯಾಪ್ಚರ್ ಮಾಡ್ಕೊಂಡು ನಂದು ಮೈಕಿಂದ ಕತ್ಕೊಬೇಡ್ರಿ ಆಯ್ತು 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 ठीक है ओके ब्रह्मश्री सुभाष पटेल पहली बार इस इस प्रोग्राम का क्या उद्देश्य क्या है बोले तो ध्यान करना और शेषाहार सेवन करना। शेषाहार सेवन करने से बहुत बड़े तरीके से ये बहुत यशस्वी होना बोल के ये कार्यक्रम कर रहे हैं। इस और कार्यक्रम कौन सा प्राणी का भी हिंसा नहीं करना, हिंसा करने से बहुत पाप है। जिसमें भी जीव रहता है इसलिए प्राणी का हिंसा नहीं करना, जानवरों का हिंसा नहीं करना और शेषाहार सेवन करना। रैली कर रहे हैं, इसका सदुपयोग इधर लोग अच्छी तरह से उपयोग करना, यूज कर लेना बोल के हम ये एक रैली के तरफ से हम बहुत यशस्वी के रूप से हम गर्व से कह सकते हैं कि ये पत्री जी हम लोगों को ऐसा मार्ग दिखाए, ध्यान करना और शेषाहार सेवन करना। मानव का सर्वोत्तम विकास होना है तो शेषाहार सेवन करना और ध्यान करना, डेली ध्यान करना और आप भी ध्यान करना। ये कार्यक्रम होना आगे बोल के हम एक संदेश है कार्यक्रम ये बात करके। आपका नाम बताइए। मेरा नाम रतिकांत मेत्रे और मेगा पिरामिड परिषद का कार्यदर्शी हूँ। वेजिटेरियन रैली निकाले हैं, रैली में सब लोग ऐसा दिखाते हैं सब लोग अहिंसा नहीं करना, अहिंसा करना, हिंसा नहीं करना। हमारे कोई सी प्राणी को हम खून नहीं करना, नहीं खाना, एक हो बच्चों को बच्चे हो या भी हो उनको भी हो हिंसा नहीं करना, अहिंसा रहना। ನಾನು ಜೈರಾಬಾದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಎಲ್ಲರೂ ಸಸ್ಯಾಹಾರಿಗಳಾಗಬೇಕು. ಈ ಎನರ್ಜಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು. ಈ ಕ್ಷಣ ಈ ಎನರ್ಜಿ ಬೀದರ್ ಇಡೀ ಎಲ್ಲ ನಮ್ಮ ಕಡೆಗಳನ್ನು ಸ್ಪ್ರೆಡ್ ಆಗಿ ಹಿಂಸೆ ಮಾಡೋದು ಬಿಟ್ಟು ಪ್ರತಿಯೊಬ್ಬರು ಸಸ್ಯಾಹಾರಿ ಗಾಡಿ ಹೋಗು ಬಿಡ್ರಲ್ಲಿ ನಮ್ಮ ಸಂಕಲ್ಪ ರಕ್ಷಿಸಿ ರಕ್ಷಿಸಿ ತಿನ್ನದಿರಿ ತಿನ್ನದಿರಿ ಕೊಲ್ಲದಿರಿ 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 ಹೊಟ್ಟೆಯಲ್ಲಿ ದೇವರಿದ್ದಾರೆ, ಹೊಟ್ಟೆಯಲ್ಲಿ ನಮ್ಮಲ್ಲಿ ನೀರಿನಲ್ಲಿ ಸಕಲ ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ ಬಸವಣ್ಣನ ಮಾರ್ಗ ಅಹಿಂಸಾ ಮಾರ್ಗ ಮಹಾದೇವಿಯ ಮಾರ್ಗ ಅಹಿಂಸಾ ಮಾರ್ಗ ಓಶೋ ಮಾರ್ಗ ಅಹಿಂಸಾ ಮಾರ್ಗ ಶರಣರ ಮಾರ್ಗ ಅಹಿಂಸಾ ಮಾರ್ಗ ಶರಣರ ಮಾರ್ಗ ಅಹಿಂಸಾ ಮಾರ್ಗ ಪಿರಮಿಡ್ ಶಕ್ತಿ ಅದ್ಭುತ ಶಕ್ತಿ, ಪಿರಮಿಡ್ ಶಕ್ತಿ ಅದ್ಭುತ ಶಕ್ತಿ, ಪಿರಮಿಡ್ ಶಕ್ತಿ ಅದ್ಭುತ ಶಕ್ತಿ। पिरामिड शक्ति ज्ञान जगत की जय, ज्ञान जगत की जय, पिरामिड जगत की जय, पिरामिड जगत की जय, पिरामिड जगत की जय, साकार जगत की जय, साकार जगत की जय, साकार जगत की जय। ಹಾಗಾಗಿ ರಕ್ಷಿಸಿ 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 ಪ್ರೀತಿಸಿ 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 ಕೊಲ್ಲದಿರಿ ಕೊಲ್ಲದಿರಿ ಕೊಲ್ಲದಿರಿ
ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ, ತಿನ್ನದಿರಿ ಪ್ರಾಣಿಗಳನ್ನು ರಕ್ಷಿಸಿ, ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ, ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ, ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ, ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ, ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಕನಕನ ಮಾರ್ಗ ಅಹಿಂಸಾ ಮಾರ್ಗ, ಬೊಮ್ಮನೇಶ್ವರ ಮಾರ್ಗ ಅಹಿಂಸಾ ಮಾರ್ಗ, ಬಸವಣ್ಣನ ಮಾರ್ಗ ಅಹಿಂಸಾ ಮಾರ್ಗ, ಸಿದ್ದರೂಢ ಮಾರ್ಗ ಅಹಿಂಸಾ ಮಾರ್ಗ, ಶಿವಕುಮಾರ ಸ್ವಾಮಿ ಮಾರ್ಗ ಅಹಿಂಸಾ ಮಾರ್ಗ, ಶಿರಡಿ ಸಾಯಿಬಾಬಾ ಮಾರ್ಗ ಅಹಿಂಸಾ ಮಾರ್ಗ. ಪ್ರಾಣಿಗಳನ್ನು ರಕ್ಷಿಸಿ 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 ಪ್ರಾಣಿಗಳನ್ನು ರಕ್ಷಿಸಿ, ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ, ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ, ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ, ಅಲ್ಲನ ಮಾರ್ಗ ಅಹಿಂಸಾ ಮಾರ್ಗ, ಪತ್ರಿಜಿ ಮಾರ್ಗ ಅಹಿಂಸಾ ಮಾರ್ಗ, ಓಶೋ ಮಾರ್ಗ ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ, ನಿಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ, ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ. ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಭಾರತ ಮೈಕ್ ರೆಫರ್ ಮಾಡ್ರಿ ನೀವು. ಪ್ರಾಬ್ಲಮ್ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೆ ವಂದಿಸುತ್ತಾ ಕೇಳಿಸ್ತಾ ಇದ್ದೀರಾ? ಅದು ಒಳಗೆ ಅವ್ರಿಗೆ ಕೇಳಿಸಿ. ನೋಡಿ ಮಾಸ್ಟರ್, BSSM ಭಾರತ ವತಿಯಿಂದ ಇಡೀ ನಮ್ಮ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈ ಸಸ್ಯಾಹಾರ ರ್ಯಾಲಿಗಳು ಈ ಪತ್ರಿಜಿಯವರ ಈ ಒಂದು ಜನ್ಮದಿನೋತ್ಸವದ ಪ್ರಯುಕ್ತ ನಡೀತಾ ಇದ್ದಾವೆ. ಈ ಒಂದು ಜಾಥಾಗಳ ಮೂಲಕ ನಾವು ನಮ್ಮ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಪ್ರಾಣಿ ಹಿಂಸೆಯನ್ನು ತಡೆಯುವುದರ ಒಂದು ಹಿನ್ನೆಲೆಯನ್ನು ಎಲ್ಲ ಪ್ರಾಣಿಗಳು ಮನುಷ್ಯರಂತೆ ಒಂದು ಸುಖಮಯವಾದ ಜೀವನವನ್ನು ನಡೆಸಲಿಕ್ಕೆ ನಾವೆಲ್ಲರೂ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಜಯವಾಗಲಿ ಅಂತ ಆಶಿಸುತ್ತಾ ರಕ್ಷಿಸಿ ರಕ್ಷಿಸಿ ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ತಿನ್ನದಿರಿ, ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ರಾಮನ ಮಾರ್ಗ ಅಹಿಂಸಾ ಮಾರ್ಗ, ಬುದ್ಧನ ಮಾರ್ಗ ಅಹಿಂಸಾ ಮಾರ್ಗ, ಕೃಷ್ಣನ ಮಾರ್ಗ ಅಹಿಂಸಾ ಮಾರ್ಗ, ಜೀಸಸ್ ಮಾರ್ಗ ಅಹಿಂಸಾ ಮಾರ್ಗ, ಅಲ್ಲನ ಮಾರ್ಗ ಅಹಿಂಸಾ ಮಾರ್ಗ, ಪತ್ರಿಜಿ ಮಾರ್ಗ ಅಹಿಂಸಾ ಮಾರ್ಗ, ನಮ್ಮೆಲ್ಲರ ಮಾರ್ಗ ಅಹಿಂಸಾ ಮಾರ್ಗ, ಯೋಗಿಗಳ ಮಾರ್ಗ ಅಹಿಂಸಾ ಮಾರ್ಗ. ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ. ಜೈ ಹೋ ಪತ್ರಿಜಿ ಜೈ ಹೋ. ಜೈ ಹೋ ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ 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 ಪ್ರಾಣಿಗಳನ್ನು ರಕ್ಷಿಸಿ, ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ 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 ಪ್ರಾಣಿಗಳನ್ನು ಪ್ರೀತಿಸಿ, ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ, ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ, ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ. ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ, ಗಾಂಧಿ ಮಾರ್ಗ ಅಹಿಂಸಾ ಪರಮೋ ಧರ್ಮ ಮೊಟ್ಟೆಗಳಲ್ಲಿ ದೇವರಿದ್ದಾನೆ ಕೋಳಿಯಲ್ಲಿ ದೇವರಿದ್ದಾನೆ, ಮೀನಿನಲ್ಲಿ ದೇವರಿದ್ದಾನೆ, ಆಡು ಮೇಕೆಗಳಲ್ಲಿ ದೇವರಿದ್ದಾನೆ, ಹಸುಗಳಲ್ಲಿ ದೇವರಿದ್ದಾನೆ, ಸಕಲ ಪ್ರಾಣಿಗಳಲ್ಲಿ ದೇವರಿದ್ದಾನೆ. ರಕ್ಷಿಸಿ
ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ 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 ಪ್ರಾಣಿಗಳನ್ನು ರಕ್ಷಿಸಿ ಅಹಿಂಸಾ ಪರಮ ಧರ್ಮ. ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ, ಪ್ರಾಣಿಗಳನ್ನು ಪ್ರೀತಿಸಿ ಪ್ರಾಣಿಗಳನ್ನು ತಿನ್ನದಿರಿ, ಪ್ರಾಣಿಗಳನ್ನು ಕೊಲ್ಲದಿರಿ. ಅಲ್ಲಿಂದ ತನಕ ಹೆಣ್ಮಕ್ಳು ರ್ಯಾಲಿ ಒಂದು 5 ನಿಮಿಷ. ಅಹಿಂಸಾ ಮಾರ್ಗ ಜೀಸಸ್ ಮಾರ್ಗ, ಅಹಿಂಸಾ ಮಾರ್ಗ ಅಲ್ಲನ ಮಾರ್ಗ, ಅಹಿಂಸಾ ಮಾರ್ಗ ಪತ್ರಿಜಿ ಮಾರ್ಗ, ಅಹಿಂಸಾ ಮಾರ್ಗ ನಮ್ಮೆಲ್ಲರ ಮಾರ್ಗ, ಅಹಿಂಸಾ ಮಾರ್ಗ ಯೋಗಿಗಳ ಮಾರ್ಗ. ಅಹಿಂಸಾ ಮಾರ್ಗ ಕೋಳಿಯಲ್ಲಿ ದೇವರಿದ್ದಾನೆ ದೇವರಿದ್ದಾನೆ ಮೀನಿನಲ್ಲಿ ದೇವರಿದ್ದಾನೆ ನಾಡು ಮೇಕೆಗಳಲ್ಲಿ ದೇವರಿದ್ದಾನೆ ನಾಡು ಮೇಕೆಗಳಲ್ಲಿ ದೇವರಿದ್ದಾನೆ ಹಸುಗಳಲ್ಲಿ ದೇವರಿದ್ದಾನೆ ಹಸುಗಳಲ್ಲಿ ದೇವರಿದ್ದಾನೆ ಸಾತ್ವಿಕ ಆಹಾರ, ಸಸ್ಯಾಹಾರ. ಮುಂಜಾನೆ ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಗುರುವಂದರಿಗೆ ಹಾಗೂ ನಮ್ಮ ಗುರುಗಳಾದ ಶುಭ ಪತ್ರಿಜಿ ಅವರು ಪಾಲನೆಯನ್ನು ಮಾಡಿದ ಏನೆಂದರೆ ಸಸ್ಯಾಹಾರಿಯನ್ನು ತಿನ್ನಬೇಕು, ಮಾಂಸಾಹಾರಿಯನ್ನು ಬಿಡಬೇಕು, ಪ್ರಾಣಿಗಳನ್ನು ಕೊಲೆ ಮಾಡಬಾರ್ದು, ಯಾವುದೇ ಪ್ರಾಣಿ ಪಕ್ಷಿ ಯಾವುದೇ ರೀತಿಯಲ್ಲಿ ಯಾವುದನ್ನು ಹಾನಿ ಮಾಡಕ್ಕೆ ಹೋಗ್ಬಾರ್ದು. ಇವತ್ತಿನ ಯೂತ್ ಹುಡುಗರದು ಮೈಂಡ್ ಸೆಟ್ ಏನಾಗಿದೆ ಅಂತಂದ್ರೆ ನಾನು ಇವತ್ತು ಚಿಕನ್ ಮಟನ್ ತಿಂದರೆ ಶಕ್ತಿ ಬರುತ್ತೆ ಅಂತ ಅದು ಕೆಟ್ಟ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಎಲ್ಲರೂ. ದಯವಿಟ್ಟು ಎಲ್ಲರೂ ಸಸ್ಯಾಹಾರಿಯನ್ನು ಸೇವಿಸಿ ತಮ್ಮ ಮೆಂಟಲಿ ಆದ ಇದು ಅವ್ರು ಹೇಳ್ಕೊಟ್ಟು ಸುಭಾಷ್ ಪತ್ರಿಜಿ ಗುರುಗಳು ಏನು ಹೇಳ್ಕೊಟ್ರು ಅಂದ್ರೆ ಸಸ್ಯಾಹಾರಿ ತಿಂದರೆ ಮೈಂಡ್ ಕ್ಲಿಯರ್ ಆಗಿರುತ್ತೆ, ಅವ್ರ ಪೀಸ್ ಆಗಿರುತ್ತೆ, ಅದರಿಂದ ನಮ್ಮದು ಬಾಡಿ ಆಗಲಿ ನಮ್ದು ಆರೋಗ್ಯ ಆಗಲಿ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳು. ಇಷ್ಟು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಸಸ್ಯಾಹಾರಿಗೆ ಬಂದಂಥ ಎಲ್ಲ ಸದಸ್ಯರಿಗಳಿಗೂ ಧನ್ಯವಾದಗಳು, ಎಲ್ಲ ಮಾಸ್ಟರ್ಗಳಿಗೂ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಈ ಒಂದು ವೆಜಿಟೇರಿಯನ್ ವ್ಯಾರಿಯಿಂದ ಎಲ್ಲರೂ ಸಸ್ಯಾಹಾರಿಗಳಾಗಿ ಎಲ್ಲರೂ ಧ್ಯಾನ ಜಗತ್ತಾಗಲಿ, ಪ್ರತಿಯೊಬ್ಬರು ಮನೆಯಲ್ಲಿಯೂ ಧ್ಯಾನವನ್ನು ಪ್ರಚಾರ ಮಾಡಿ ಧ್ಯಾನವನ್ನು ಮಾಡಿ ಮತ್ತು ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ಧ್ಯಾನವನ್ನು ಕಲಿಸಿಕೊಡಿ ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಜೈ ಪತ್ರಿಜಿ. ಇವತ್ತು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇಷ್ಟು ಬೃಹತ್ ಪ್ರಮಾಣದ ಸಸ್ಯಾಹಾರಿ ರ್ಯಾಲಿ ನಡೀತು. ಅದಕ್ಕೆ ಎಲ್ಲ ನಮ್ಮ ಹಿರಿಯರ ಆಶೀರ್ವಾದ ಹಾಗೂ ಈ ಒಂದು ಪಿರಮಿಡ್ ಅಂತೇಳಿ ನಮ್ಮ ಮರಕುಂದಲ್ಲಿ ಪಿರಮಿಡ್ ನಿರ್ಮಿಸಿದ್ದಾರೆ. ಇದರ ಉದ್ದೇಶ ಏನಂತಂದರೆ ಎಲ್ಲರೂ ಧ್ಯಾನವನ್ನು ಮಾಡಿ ಮಾನಸಿಕ ಶಾಂತಿಯನ್ನು ಪಡಿಬೇಕು, ಅದ್ರ ಜೊತೆಗೆ ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ನಾವು ಸಸ್ಯಾಹಾರವನ್ನು ಸೇವಿಸಬೇಕು ಮತ್ತು ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದಂಥ ಉದ್ದೇಶ ಇದೆ. ಇಷ್ಟು ಹೇಳುತ್ತಾ ನನ್ನ ಮಾಂಸವನ್ನು ತಿನ್ಬೇಡ್ರಿ, ತರಕಾರಿಯನ್ನು ತಿನ್ನಬೇಕಂತ ಪ್ರಾಣಿಗಳನ್ನು ಪ್ರೀತಿಸಿ ಪ್ರಾಣಿಗಳನ್ನು ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ ಅಹಿಂಸಾ ಮಾರ್ಗ ಅಹಿಂಸಾ ಮಾರ್ಗ ಅಹಿಂಸಾ ಮಾರ್ಗ ರಕ್ಷಿಸಿ ರಕ್ಷಿಸಿ ಪ್ರೀತಿಸಿ ತಿನ್ನದಿರಿ ತಿನ್ನದಿರಿ ಕೊಲ್ಲದಿರಿ ಕೊಲ್ಲದಿರಿ ಗಾಂಧಿ ಮಾರ್ಗ ರಾಮನ ಮಾರ್ಗ ಬುದ್ಧನ ಮಾರ್ಗ ಕೃಷ್ಣನ ಮಾರ್ಗ ಜೀಸಸ್ ಮಾರ್ಗ ಅಲ್ಲನ ಮಾರ್ಗ ಪತ್ರಿಜಿ ಮಾರ್ಗ ನಮ್ಮೆಲ್ಲರ ಮಾರ್ಗ ಯೋಗಿಗಳ ಮಾರ್ಗ ರಕ್ಷಿಸಿ ರಕ್ಷಿಸಿ ನಗರದಲ್ಲಿ ದಿನಾಂಕ 11ರಂದು ಬ್ರಹ್ಮಶ್ರೀ ಪತ್ರಿಜಿ ಅವರ ಒಂದು ಕಾನ್ಸೆಪ್ಟ್ ಉದ್ದೇಶ ಅವರ ಒಂದು ಜನ್ಮದಿನದ ಒಂದು ಸಾನ್ನಿಧ್ಯ ಇಟ್ಕೊಂಡು ಇವತ್ತು ನಾವು ಪಿರಮಿಡ್ ಹಾಗೂ ಧ್ಯಾನ ಪಿರಮಿಡ್ನಲ್ಲಿ ಧ್ಯಾನ ಮಾಡುವುದರ ಮೂಲಕ ಏನು ಉಪಯೋಗಗಳು ಆಗುತ್ತವೆ ಮತ್ತು ಸಸ್ಯಾಹಾರ ಸೇವನೆ ಮಾಡುವುದರಿಂದ ಮತ್ತು ಧ್ಯಾನ ಮಾಡುವುದರ ಮನುಷ್ಯನಲ್ಲಿ ಬದಲಾವಣೆಗಳು ಏನಾಗುತ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮಶ್ರೀ ಪತ್ರಿಜಿ ಅವರು ಹಾಕೊಂಡ ಮಾರ್ಗದಲ್ಲಿ ಸಸ್ಯಾಹಾರವನ್ನು ಸೇವಿಸಬೇಕು, ಧ್ಯಾನವನ್ನು ಮಾಡಬೇಕು. ಸಸ್ಯಾಹಾರ ಸೇವಿಸೋದ್ರಿಂದ ಧ್ಯಾನ ಮಾಡುವುದರ ಮನುಷ್ಯನ ಸರ್ವತೋಮುಖವಾದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಆಗುತ್ತದೆ. ಮನುಕುಲದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತದೆ. ಇಂದಿನ ಒಂದು ಪ್ರಪಂಚದಲ್ಲಿ ಸಸ್ಯಾಹಾರದ ಅವಶ್ಯಕತೆ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ಸಸ್ಯಾಹಾರವನ್ನು ಸೇವಿಸಿ ಧ್ಯಾನವನ್ನು ಮಾಡಿ
ತಾವು ಧ್ಯಾನವನ್ನು ಮಾಡು, ಪರರಿಗೂ ಧ್ಯಾನವನ್ನು ಮಾಡುವ ಒಂದು ಉದ್ದೇಶ ಪತ್ರಿಜಯವರದ್ದು ಆಗಿತ್ತು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಬೀದರ್ ನಗರದಲ್ಲಿ ವಿಜೃಂಭಣೆಯಿಂದ ಎಲ್ಲರ ಒಂದು ಸಹಯೋಗದಿಂದ ಶಾಂತಿಯುತವಾಗಿ ಅಹಿಂಸಾ ಮಾರ್ಗವಾಗಿ ಪತ್ರಿಜಿಯವರು ಹಾಕಿಕೊಂಡ ಮಾರ್ಗದಲ್ಲಿ ನಾವು ಒಂದು ಈ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ, ಸಸ್ಯಾಹಾರದ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದರ ಸದುಪಯೋಗವನ್ನು ಪಡಬೇಕು. ತಮ್ಮ ಜೀವನದಲ್ಲಿ ಈ ರ್ಯಾಲಿಯನ್ನು ಮಾಡುವುದರ ಮೂಲಕ ತಮ್ಮ ಜೀವನದಲ್ಲಿ ಹಾಕಿಕೊಂಡ ಪತ್ರಿಜಿಯವರು ಹಾಕಿಕೊಟ್ಟಂತಹ ಮಾರ್ಗಗಳನ್ನು ಅನುಸರಿಸ್ಕೋಬೇಕು ಅನ್ನುವ ಒಂದು ಮಾತನ್ನು ಈ ರ್ಯಾಲಿದ ಒಂದು ಸಂಕೇತ, ಒಂದು ಉದ್ದೇಶವಾಗಿರ್ತದೆ. ದಯವಿಟ್ಟು ಎಲ್ಲರೂ ಪತ್ರಿಜಿಯವರ ಒಂದು ಮಾರ್ಗದರ್ಶನ ನಡಿಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ಈ ರ್ಯಾಲಿಯನ್ನು ಇನ್ನೂ ಇಡೀ ಬೀದರ್ ನಗರದಲ್ಲದೆ ಇಡೀ ದೇಶದಲ್ಲಿ, ವಿಶ್ವದಲ್ಲಿ ಇಂತಹ ಒಂದು ರ್ಯಾಲಿಗಳನ್ನು ಆಗಬೇಕು. ಪತ್ರಿಜಿಯವರ ಕಾನ್ಸೆಪ್ಟ್ ಅನ್ನು ಇನ್ನೂ ಅವರ ಕನಸನ್ನು ನನಸಾಗಿ ಮಾಡಬೇಕನ್ನೋ ಉದ್ದೇಶವನ್ನು ಬೀದರ್ ನಗರದಿಂದ ನಾವು ಒಂದು ಸಂದೇಶವನ್ನು ಸಾರೋಣ ಅಂತಕ್ಕಂಥ ಮಾತನ್ನು ಹೇಳಿ ಪತ್ರಿಜಿಯವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಒಂದು ಸಂದೇಶವನ್ನು ನಮ್ಮೆಲ್ಲರ ಮೂಲಕ ಹೇಳಲು ಇಚ್ಛಪಡ್ತೀನಿ ಅಂತ. ಇದೆ ರಕ್ಷಿಸಿ ರಕ್ಷಿಸಿ, ಪ್ರೀತಿಸಿ ಪ್ರೀತಿಸಿ, ತಿನ್ನದಿರೆ ತಿನ್ನದಿರೆ, ಕೊಲ್ಲದಿರೆ ಕೊಲ್ಲದಿರೆ, ಗಾಂಧಿ ಮಾರ್ಗ, ರಾಮನ ಮಾರ್ಗ, ಬುದ್ಧನ ಮಾರ್ಗ, ಕೃಷ್ಣನ ಮಾರ್ಗ, ಜೀಸಸ್ ಮಾರ್ಗ, ಅಲ್ಲನ ಮಾರ್ಗ, ಪತ್ರಿಜಿ ಮಾರ್ಗ, ನಮ್ಮೆಲ್ಲರ ಮಾರ್ಗ, ಯೋಗಿಗಳ ಮಾರ್ಗ, ಮೊಟ್ಟೆಯಲ್ಲಿ, ಮೀನಿನಲ್ಲಿ, ಆಡು ಮೇಕೆಗಳಲ್ಲಿ, ಹಸುಗಳಲ್ಲಿ, ಸಕಲ ಪ್ರಾಣಿಗಳಲ್ಲಿ, ಎಲ್ಲರಲ್ಲಿ ಸಾತ್ವಿಕ ಆಹಾರ, ಮಾನವ ಆಹಾರ, ಯೋಗಿಗಳ ಆಹಾರ, ಅಮೃತ ಆಹಾರ, ಆರೋಗ್ಯಕ್ಕಾಗಿ, ಆನಂದಕ್ಕಾಗಿ, ಪವಿತ್ರ ಆಹಾರ, ಆರೋಗ್ಯ ಸಂಜೀವಿನಿ, ನಿತ್ಯಾಹಾರ, ವಿಶ್ವ ಶಾಂತಿಗೆ, ಅಹಿಂಸೋ ಪರಮ ಧರ್ಮ, ಜೀವ ಹಿಂಸೆ ಮಹಾಪಾಪ, ಜೀವಿಸಲು ಬಿಡು, ಸಕಲ ಜೀವಿಗಳಲ್ಲಿ ದಯೆ ಇರಬೇಕು, ಧ್ಯಾನ ಎಂದರೆ ಶ್ವಾಸದ ಮೇಲೆ ಗಮನ, ಜಿಂದಾಬಾದ್ ಜಿಂದಾಬಾದ್, ಸಸ್ಯಾಹಾರ ಪಿರಮಿಡ್ ಶಕ್ತಿ, ಹಿಂದಿನಿಂದಲೂ ಇವಾಗಲೂ ಸಹ ವೆಜಿಟೇಬಲ್ ಯಾರು ಊಟ ಮಾಡಿದರೆ, ಧ್ಯಾನ ಯಾರು ಮಾಡಿದರೆ, ಜೀವನದಲ್ಲಿ ಅಂದುಕೊಂಡದನ್ನು ಸಾಧಿಸುವುದು ಒಂದು ದೊಡ್ಡ ಅದ್ಭುತ ಶಕ್ತಿ. ಸಸ್ಯಾಹಾರ ಮತ್ತು ಧ್ಯಾನ ಮಾಡಿದಾಗ ಅವರಿಗೆ ಅರಿವಾಗುತ್ತದೆ, ಜೀವನದಲ್ಲಿ ಅಂದುಕೊಂಡದನ್ನು ಮಾಡಬಹುದು ಅಂತಕ್ಕಂಥದ್ದನ್ನು ಇದು ಸಸ್ಯಾಹಾರ ಮತ್ತು ಧ್ಯಾನ ಮಾಡುವುದರ ಮೂಲಕ ಸಾಧನೆ ಮಾಡಬೇಕಂಥದ್ದು ಇದರ ಒಂದು ಪರಮ ಉದ್ದೇಶವಾಗಿರ್ತದೆ. ದಯವಿಟ್ಟು ಎಲ್ಲರೂ ಸಸ್ಯಾಹಾರ ಸೇವನೆ ಮಾಡಬೇಕು, ಧ್ಯಾನ ಮಾಡಬೇಕು, ತಾವು ಮಾಡಬೇಕು, ಪರರಿಗೂ ಮಾಡಬೇಕಂತ ಒಂದು ಉದ್ದೇಶ ಇದು. ಇವತ್ತು ಬ್ರಹ್ಮಶ್ರೀ ಪತ್ರಿಜಿ ಅವರ ಒಂದು ಹುಟ್ಟುಹಬ್ಬದಲ್ಲಿ ಈ ಒಂದು ಸಂದೇಶವನ್ನು ಸಾರೋಣ, ಜಗತ್ತಿಗೆ ಸಾರೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಾತು ಮುಗಿಸ್ತೀನಿ. ಜೈ ಹೋ ಪತ್ರಿಜಿ. ಎಲ್ಲ ಧ್ಯಾನ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ, ಧ್ಯಾನದಿಂದ ಆರೋಗ್ಯ, ನಮ್ಮಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತದೆ, ಆಮೇಲೆ ಶಾಂತಿ ನೆಮ್ಮದಿ ಅಂತ ಎಲ್ಲರೂ ನಮ್ಮ ಸೀನಿಯರ್ ಮಾಸ್ಟರ್ಸ್ ಎಲ್ಲ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮಾಡಬೇಕು. ಆಮೇಲೆ ನಮ್ಮ ಇಲ್ಲಿ ಬಸವ ಶಾಂತಿ ಮಂಟಪ ಗಣೇಶ್ ಕೈಲಾಸ್ ನಗರದಲ್ಲಿ ಪ್ರತಿನಿತ್ಯ ಮುಂಜಾನೆ 5:15 ಹಿಡಿದು 6:00ವರೆಗೆ ಧ್ಯಾನ ಇರುತ್ತದೆ ಮತ್ತು ಸಾಯಂಕಾಲ 5ರಿಂದ 6 ಗಂಟೆ ಧ್ಯಾನ ಇರ್ತದೆ. ಎಲ್ಲ ಧ್ಯಾನ ಬಂಧುಗಳು ಬರ್ತಾರೆ. ಅದೇ ರೀತಿಯಾಗಿ ತಾವು ಎಲ್ಲರೂ ಬರಬೇಕೆಂದು ಸವಿನಯ ವಿನಂತಿಯನ್ನು ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹೋ ಪತ್ರಿಜಿ. Vegetarian diet to body reduce and risk diseases. ಈಗ ಹೆಂಗದ ಅಂತಂದ್ರೆ ಈಗಿನ ಟೈಮಿನಲ್ಲಿ ವೆಜಿಟೇರಿಯನ್ ತಿನ್ನೋದ್ರಿಂದ ನಮಗೆ ಒಂದು ಒಳ್ಳೆ ಮೆಡಿಸಿನ್ ಅಂತ ತಿಳ್ಕೊಬೋದು ನಾವು. ಅದರಿಂದ ಇಡೀ ಜಗತ್ತೇ ಮತ್ತು ಎಲ್ಲರೂ ಒಂದು ಒಳ್ಳೆಯ ಆರೋಗ್ಯವಾಗಿ ಇರಬೇಕಾದ್ರೆ ವೆಜಿಟೇರಿಯನ್ ಡೈಟ್ ಮುಖ್ಯ ಆಗಿದೆ. ಸಸ್ಯಾಹಾರಿ, ಯಾಕಂದರೆ ಎಲ್ಲ ಪ್ರಾಣಿಗಳು ಕೊಲ್ಲಿ ಅದ್ರದ್ದು ಮಾಂಸದಲ್ಲಿ ಏನೇ ತಿನ್ನೋದ್ರಿಂದ ಭಾಳಷ್ಟು ನಮ್ಮ ಬಾಡಿಗೆ ಡಿಸೀಸಸ್ ಬರ್ತಾಯಿವೆ. ಎಲ್ಲ ರೀತಿ ನೋಡ್ತಾ ಇದ್ದೇವೆ ನಾವು, ಹಾರ್ಟು ಅದು ಇದು ಭಾಳಷ್ಟು ಡಿಸೀಸಸ್ ಬರ್ತಾಯಿದ್ದೇವೆ ಬಾಡಿಗೆ. ಅದ್ರ ಸಲುವಾಗಿ ವೆಜಿಟೇರಿಯನ್ ಡೈಟು ಭಾಳ ಇಂಪಾರ್ಟೆಂಟ್ ಇದೆ. ಇಫ್ ಯು ಧರ್ಮ ವಿಲ್ ಪ್ರೊಟೆಕ್ಟ್ ಅಸ್, ವಿ ಹ್ಯಾವ್ ಟು ಧರ್ಮ ರಕ್ಷಣೆ ಮಾಡ್ತದೆ. ಅದೇ ರೀತಿ ನಾವಿಲ್ಲಿ ಒಂದು ಒಳ್ಳೆಯ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಗೊತ್ತಾ
ಜಾಗೃತಿ ಮೂಡಿಸಲು ಒಂದು ಒಳ್ಳೆಯ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೇವೆ. ಇದು ಸಸ್ಯಾಹಾರಿ ಮಾಡಬೇಕು, ಆಹಾರ ಸೇವನೆ ಮಾಡಬೇಕು ಎಂಬುದರ ಮೂಲಕ ಎಲ್ಲರಲ್ಲಿ ಜಾಗೃತಿ ಮೂಡಿಸಲು ಇವತ್ತೊಂದು ಈ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೆವು. ಇದರಿಂದ ಎಲ್ಲ ಮೈಂಡಾಗಿ ಪೀಸ್ ಆಗಿರ್ಲಕ್ಕ ಮತ್ತು ಸೈಲೆನ್ಸ್ ಆಗಿರ್ಲಕ್ಕ ಒಳ್ಳೆ ಒಂದು ಇದು ಅಂತಂತಂದ್ರೆ ಮೆಡಿಟೇಷನ್. ಆ ಮೆಡಿಟೇಷನ್ ಮಾರ್ಗದ ಮೂಲಕ ನಾವು ಒಳ್ಳೆಯ ಒಂದು ವ್ಯಕ್ತಿ ಆಗಲು ಮತ್ತು ಸಮಾಜದಲ್ಲಿ ಒಂದು ಶಾಂತಿಯತೆ ಕಾಪಾಡಲು ಒಂದು ಕಾರಣವಾಗಿರುತ್ತದೆ. ಅದರಿಂದ ಏಕಾಗ್ರತೆ, ಪೀಸ್ ಆಫ್ ಮೈಂಡು ಮತ್ತು ಕನ್ಸಂಟ್ರೇಷನು, ಸೆಲ್ಫ್ ಕಾನ್ಫಿಡೆನ್ಸು ಇವೆಲ್ಲ ನಮ್ಮಲ್ಲಿ ಬರ್ತಕ್ಕಂಥ ಒಂದು ಮೆಡಿಟೇಷನ್ನಿಂದ ನಾವು ಕಲ್ಕೋಬೇಕಾದಂಥ ಒಂದು ಮಾರ್ಗಗಳಾಗಿವೆ. ಇವು ಮನುಷ್ಯಗೆ ತಿದ್ದುಪಡಿ ಏನಾರ ಮಾಡಬೇಕು, ಲೈಫ್ದಲ್ಲಿ ಚೇಂಜ್ ಆಗಬೇಕಂತಂದ್ರೆ ಒಂದು ಒಳ್ಳೆ ರೀತಿಯಾಗಿ ಮೆಡಿಟೇಷನ್ ಮಾಡಬೇಕು ಮತ್ತು ಸಸ್ಯಾಹಾರವನ್ನು ಸೇವನೆ ಮಾಡಬೇಕು ಎನ್ನುವುದರ ಮೂಲಕ ನಾ ಈ ರ್ಯಾಲಿಯಲ್ಲಿ ಎಲ್ಲರಿಗೂ ತಿಳಿಯಪಡಿಸ್ತೇನೆ. ಜೈ ಪತ್ರಿಜಿ. ಸ್ವಲ್ಪ ಯೋಗ, ಸ್ವಲ್ಪ ಧ್ಯಾನ, ಸತ್ಸಂಗ ಬೇಕು. ಇದರಿಂದ ಬಸವಣ್ಣನವರ ವಚನದಂತೆ ನಡೆಯಲು ಸಾಧ್ಯ, ಅಹಿಂಸೆ ಆಗಲು ಸಾಧ್ಯ. ಈ ರೀತಿ ನಮ್ಮ ಶ್ವಾಸದ ಮೇಲೆ ಸಂಪೂರ್ಣ ಲಕ್ಷ್ಯ, ನಮ್ಮ ಶ್ವಾಸದ ಅಹಿಂಸೆ ಸಾಧ್ಯ ಅಂತ ಹೇಳಬಯಸುತ್ತೇನೆ. ನಮ್ಮೆಲ್ಲರಿಗೂ ಪತ್ರಿಜಿಯವರ ಹುಟ್ಟಿದಬ್ಬದ ಶುಭಾಶಯಗಳು. ಧ್ಯಾನದ ಬಗ್ಗೆ ಹೇಳಬೇಕಂದ್ರೆ ಧ್ಯಾನ ಡೈಲಿ ಮಾಡಿರಿ. ನಾವು 4 ವರ್ಷ ಇದು ಮಾಡ್ತಾ ಇದ್ದೀವಿ. ತುಂಬ ಅದ್ರ ಅದ್ಭುತ, ಅದ್ರದ್ದು ಏನು ಹೇಳಪ್ಲೇನೇ ಇಲ್ಲ. ಅದ್ರದ್ದು ಭಾಳ ಅದ್ಭುತ ಅದ. ನೀವೆಲ್ಲರೂ ಮಾಡಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಹೇಳ್ರಿ, ಮಕ್ಕಳಿಗೆ ಹೇಳ್ರಿ. ಇವತ್ತು ಏನಾಗ್ತಾ ಇದೆ ಅಂದರೆ ಜಾಸ್ತಿ ಜನ ಸಸ್ಯಾಹಾರ ಬಿಟ್ಟು ಬೇರೆ ಆಹಾರಕ್ಕೆ ಜಾಸ್ತಿ ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅದನ್ನು ನಾವು ಜನರಲ್ಲಿ ಮೂಡಿಸ್ತಂತ ತುಂಬ ಸಸ್ಯಾಹಾರ ಅಥವಾ ಮನೆ ಆಹಾರ ಬಿಟ್ಟು ಆಚೆಗಡೆ ಆಹಾರವನ್ನು ಜಾಸ್ತಿ ತಿಂತಾ ಇದ್ದಾರೆ, ಎಡಿಕ್ಟ್ ಆಗ್ತಾ ಇದ್ದಾರೆ. ಅದರಿಂದ ನಮ್ಮ ಆರೋಗ್ಯ ಕೂಡ ಹಾನಿಕರ ಆಗ್ತಾ ಇದೆ. ಅದಕ್ಕೆ ಎಲ್ರಿಗೂ ಏನು ಹೇಳ್ತೀವಿ ಅಂದರೆ ಮನೆ ಆಹಾರ ಊಟ ಮಾಡಿ, ಅತಿಯಾಗಿ ಸಸ್ಯಾಹಾರ ಊಟ ಮಾಡಿ ಮತ್ತು ತಮ್ಮ ಏನು ಸಸ್ಯಗಳನ್ನು ಅಥವಾ ಮನೆ ನಿಮ್ಮ ಏನು ಪ್ಲೇಸ್ ಇದೆ ಅಲ್ಲೆಲ್ಲ ನೀವು ತಮ್ಮ ತರಕಾರಿಗಳನ್ನು ನೆಟ್ಟು ಬೇಯಿಸ್ಕೊಂಡು ಜಾಸ್ತಿ ಪದಾರ್ಥಗಳನ್ನು ತಿನ್ನಿ, ಆರೋಗ್ಯವಂತವಾಗಿರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಇವತ್ತು ನೀವು ಮಕ್ಕಳಿಗೆ ಜಾಸ್ತಿ ಬಿಸ್ಕೆಟ್ ಕೊಡ್ತಾ ಇದ್ದೀರಾ ಅಥವಾ ಇನ್ಯಾವುದೋ ಮತ್ತಾವುದೋ ಲಾಲಿಪಾಪ್ ಆಗ್ಬೋದು, ಪ್ರತಿಯೊಂದು ಕೂಡ ಕೊಡ್ತಾ ಇದ್ದೀರಾ. ಅದೆಲ್ಲ ಅವಾಯ್ಡ್ ಮಾಡಿಬಿಟ್ಟು ತರಕಾರಿಗಳನ್ನು ಬೇಯಿಸ್ಕೊಡಿ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲೇ ಬೆಳೆಯೋ ಪೈರೆ ಅದೇ. ನಾವು ಚಿಕ್ಕ ಮಕ್ಕಳಿಗೆ ನಾವು ಅದು ಒಳ್ಳೆ ರೀತಿಯ ಆಹಾರವನ್ನು ಕೊಡಲಿಲ್ಲ ಅಂದರೆ ಮುಂದೆ ಅವರಿಗೆ ಅನಾರೋಗ್ಯದಿಂದ ಬಳಲು ತುಂಬ ಒಂದು ಸಮಸ್ಯೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಎಲ್ಲರೂ ಕೂಡ ಸಸ್ಯಾಹಾರವನ್ನು ಸೇವನೆ ಮಾಡಿ. ಇವಾಗ ಉಪಸ್ಥಿತಿಯಲ್ಲಿ ಏನು ಚಿಕ್ಕ ಮಕ್ಕಳಿದ್ದಾರೆ ಅವರಿಗೆ ನಾವು ಸಸ್ಯಾಹಾರವನ್ನು ಕೊಡಬೇಕು. ಜಾಸ್ತಿ ಬಿಸ್ಕೆಟ್ ಆಗಲಿ, ಕುರ್ಕುರೆ ಆಗಲಿ, ಬೇರೆ ಪದಾರ್ಥಗಳನ್ನು ಕೊಟ್ಟು ಚಿಕ್ಕ ಮಕ್ಕಳಲ್ಲೇ ನಾವು ಏನು ಮಾಡ್ತಿದ್ದೀವಿ ಅಂದರೆ ಅನಾರೋಗ್ಯಕ್ಕೆ ಈಡು ಮಾಡ್ತಾ ಇದ್ದೀವಿ. ಅವರಿಗೆ ನಾವು ಒಳ್ಳೆ ರೀತಿಯಾಗಿ ಯಾವುದೇ ಒಂದು ಅನಾರೋಗ್ಯಕರಕ್ಕೆ ದಾರಿ ಮಾಡಿಕೊಡ್ತಿದ್ದೀವಿ. ದಯವಿಟ್ಟು ಯಾವುದೋ ರೀತಿ ಆ ರೀತಿ ಮಾಡಬೇಡಿ ನಿಮ್ಮ ಮಕ್ಕಳಲ್ಲಿ. ಯಾಕೆಂದರೆ ಮಕ್ಕಳಿಗೆ ನಾವು ಒಳ್ಳೆ ರೀತಿಯ ಪೌಷ್ಟಿಕಾಂಶವನ್ನು ನೀಡಿದ್ರೆ ಮುಂದಿನ ದಿನಗಳಲ್ಲಿ ಅವರು ಹೆಲ್ದಿಯಾಗಿ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಜಾಸ್ತಿ ರೀತಿಯ ಹೆಚ್ಚಿನ ಗಿಡ ಮರಗಳನ್ನು ನೆಡಿ ಅಂತ ಹೇಳಿ ಇಷ್ಟು ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಗಾಂಧಿ ಮಾರ್ಗ, ರಾಮನ ಮಾರ್ಗ, ಬುದ್ಧನ ಮಾರ್ಗ, ಕೃಷ್ಣನ ಮಾರ್ಗ, ಜೀಸಸ್ ಮಾರ್ಗ, ಅಲ್ಲನ ಮಾರ್ಗ, ಪತ್ರಿಜಿ ಮಾರ್ಗ, ನಮ್ಮೆಲ್ಲರ ಮಾರ್ಗ, ಯೋಗಿಗಳ ಮಾರ್ಗ, ध्यान जगत की जय, ध्यान जगत की जय, ध्यान जगत की ಮೊಟ್ಟೆಯಲ್ಲಿ ದೇವರಿದ್ದಾನೆ, ಪ್ರಾಣಿಗಳಲ್ಲಿ ದೇವರಿದ್ದಾನೆ, ಬೇಕೆಯಲ್ಲಿ ದೇವರಿದ್ದಾನೆ, ಹಸುಗಳಲ್ಲಿ ದೇವರಿದ್ದಾನೆ, ಸಕಲ ಪ್ರಾಣಿಗಳಲ್ಲಿ ದೇವರಿದ್ದಾನೆ. ಸಾತ್ವಿಕ ಆಹಾರ, ಮಾನವ ಸಸ್ಯಾಹಾರ, ಸಸ್ಯಾಹಾರ, ಆನಂದಕ್ಕಾಗಿ ಸಸ್ಯಾಹಾರ, ಪವಿತ್ರ ಆಹಾರ ಸಸ್ಯಾಹಾರ, ಆರೋಗ್ಯ ಮಂಡಿಗೆ ಸಸ್ಯಾಹಾರ, ಸಸ್ಯಾಹಾರ, ವಿಶ್ವಶಾಂತಿ ಸಸ್ಯಾಹಾರ, ಅಹಿಂಸಾ ಪರಮ ಧರ್ಮ. ಯೋಗಿಗಳ ಮಾರ್ಗ, ಸಕಲ ಸತ್ತುಗಳ ಮಾರ್ಗ, ಮೊಟ್ಟೆಯಲ್ಲಿ ಕೋಳಿಯಲ್ಲಿ
ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ 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 ಪ್ರಾಣಿಗಳನ್ನು ರಕ್ಷಿಸಿ ತಿನ್ನದರೆ ತಿನ್ನದರೆ ಪ್ರಾಣಿಗಳನ್ನು ತಿನ್ನದರೆ 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 ಪ್ರಾಣಿಗಳನ್ನು ತಿನ್ನದರೆ ಕೊಲ್ಲದರೆ ಕೊಲ್ಲದರೆ ಪ್ರಾಣಿಗಳನ್ನು ಕೊಲ್ಲದರೆ 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 ಪ್ರಾಣಿಗಳನ್ನು ಕೊಲ್ಲದರೆ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ ತಿನ್ನದಿರಿ ತಿನ್ನದಿರಿ ಪ್ರಾಣಿಗಳನ್ನು ತಿನ್ನದಿರಿ ಗಾಂಧಿ ಮಾರ್ಗ ಅಹಿಂಸಾ ಮಾರ್ಗ ಈ ಅಹಿಂಸಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಅಹಿಂಸಾ ಅಂದ್ರೆ ಯಾವುದೇ ಹಿಂಸೆಗಳ ಅಥವಾ ಮಾಡಬಾರ್ದು, ಪ್ರಾಣಿಗಳನ್ನು ಕೊಂದು ಮಾಂಸ ತಿನ್ನಬಾರ್ದು, ಅದು ನಮ್ಮ ಆರೋಗ್ಯಕ್ಕೆ ಸರಿ ಇಲ್ಲ. ಮತ್ತು ಸಸ್ಯಾಹಾರವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳಿಸ್ಕೊಳ್ಬೇಕು. ಇದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಧ್ಯಾನದಿಂದ ನಾವು ಯಾನನ್ನು ಕೂಡ ಸಾಧಿಸ್ಬೋದು. ಯೋಗದಿಂದ ಧ್ಯಾನದಿಂದ ನಾವು ಬಹಳ ದೊಡ್ಡ ಸಾಧನೆಯನ್ನು ಮಾಡ್ಬೋದು. ಅದರ ಸಲುವಾಗಿ ಈ ರ್ಯಾಲಿ ಮಾಡಿದ್ದೀವಿ. ಜನಜಾಗೃತಿ ರ್ಯಾಲಿ ಇದೆ ಇದು. ಇದರಲ್ಲಿ ಏನಂದ್ರೆ ಹಿಂಸೆ ಬಿಡಬೇಕು ಮತ್ತು ತರಕಾರಿ ಸಸ್ಯವನ್ನು ಎಲ್ಲರೂ ತಿನ್ನಬೇಕು, ಹಿಂಸೆ ಬಿಡಬೇಕು. ಇದರಲ್ಲಿ ಮಾಂಸವನ್ನು ಬಿಟ್ಟು ಸಸ್ಯವನ್ನು ಎಲ್ಲರೂ ಅಪ್ಲೈ ಮಾಡ್ಕೋಬೇಕು. ಇದು ನಮ್ಮ ಮನಸ್ಸಿಗೂ ಒಳ್ಳೆಯದು, ನಮ್ಮ ಆತ್ಮಕ್ಕೂ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ನಮ್ಮ ದೇಹಕ್ಕೂ ಒಳ್ಳೆಯದು. ಅದರ ಸಲುವಾಗಿ ದಯವಿಟ್ಟು ಈ ರ್ಯಾಲಿ ಮುಖಾಂತರ ಜನಜಾಗೃತಿ ಏನಂದರೆ ಹಿಂಸೆ ಅಂದರೆ ಮಾಂಸವನ್ನು ಬಿಟ್ಟು ಸಸ್ಯವನ್ನು ತಿನ್ನಬೇಕು ಅಂತ ಹೇಳಿ ಒಂದು ಎಲ್ಲರಿಗೂ ವಿನಂತಿಸುತ್ತೇವೆ. ಮತ್ತು ಧ್ಯಾನವನ್ನು ಮಾಡಬೇಕು. ಧ್ಯಾನದಿಂದ ನಾವೆಲ್ಲನೂ ಕೂಡ ಸಾಧನೆ ಮಾಡ್ಬೋದು, ರೋಗದಿಂದ ಮುಕ್ತಿ ಆಗ್ಬೋದು ಅಂತ ಹೇಳಿ ಇದೊಂದು ಜನಜಾಗೃತಿ ಇದೆ. ಧನ್ಯವಾದಗಳು. ಕೊಲ್ಲೇನಯ್ಯ ಪ್ರಾಣಿಗಳ ಕೊಲ್ಲೇನಯ್ಯ ಪ್ರಾಣಿಗಳ ಮೆಲ್ಲೇನಯ್ಯ ಬಾಯಿಂಚೆಗೆ ಕೊಲ್ಲೇನಯ್ಯ ಪ್ರಾಣಿಗಳ ಮೆಲ್ಲೇನಯ್ಯ ಪ್ರಾಣಿಗಳ ಬಾಯಿಚ್ಛೆಗೆ ಒಲ್ಲೆ ಒಲ್ಲೆ ಮುಂದೆ ತೊಡಕುಂಟೆಂಬುದು ಬಲ್ಲದ ಬಾಯಿಯಂತೆ ಬಲ್ಲದ ಬಾಯಿಯಂತೆ ಕೊಲ್ಲೇನಯ್ಯ ಪ್ರಾಣಿಗಳ ಮೆಲ್ಲೇನಯ್ಯ ಬಾಯಿಚ್ಛೆಗೆ ಒಲ್ಲೇನಯ್ಯ ಪರಶ್ರೀಯರ ಸಂಘ ಒಲ್ಲೇನಯ್ಯ ತೊಡಕುಂಟೆಂಬುದು ಬಲ್ಲದ ಬಾಯಿಯಂತೆ ನಿಲ್ಲೆಂದು ನಿಲ್ಲಿಸಯ್ಯ ನಿಲ್ಲಂದು ನಿಲ್ಲಿಸಯ್ಯ ನಿಲ್ಲಂದು ನಿಲ್ಲಿಸಯ್ಯ ಕೂಡಲ ಸಂಗಮ ದೇವ ದೇವ ಕೊಲ್ಲುವುದು ನಿಲ್ಲೆಂದು ನಿಲ್ಲಿಸಯ್ಯ ಪ್ರಾಣಿಗಳನ್ನು ಕೊಲ್ಲದೇನು ನಿಲ್ಲಿಸಯ್ಯ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಮ ದೇವ ದೇವ ಕೊಲ್ಲೇನಯ್ಯ ಪ್ರಾಣಿಗಳ ಮೆಲ್ಲೇನಯ್ಯ ಬಾಯಿಚ್ಛೆಗೆ ಕೊಲ್ಲೇನಯ್ಯ ಪ್ರಾಣಿಗಳ ಮೆಲ್ಲೇನಯ್ಯ ಬಾಯಿಚ್ಛೆಗೆ ಒಲ್ಲೇನಯ್ಯ ಪರಶ್ರೀಯರ ಸಂಘ ಒಲ್ಲೇನಯ್ಯ ಪರಶ್ರೀಯರ ಸಂಘ ಬಲ್ಲದ ಬಾಯಿಯಂತೆ ಒಲ್ಲೇನಯ್ಯ ಮುಂದೆ ತೊಡಕುಂಟೆಂಬುದು ಮುಂದೆ ತೊಡಕುಂಟೆಂಬುದು ನಿಲ್ಲೆಂದು ನಿಲ್ಲಿಸಯ್ಯ ನಿಲ್ಲೆಂದು ನಿಲ್ಲಿಸಯ್ಯ ಪ್ರಾಣಿಗಳನ್ನು ಕೊಲ್ಲುವುದು ನಿಲ್ಲೆಂದು ನಿಲ್ಲಿಸಯ್ಯ ಪ್ರಾಣಿಗಳನ್ನು ಕೊಲ್ಲದು ಕೂಡಲ ಸಂಗಮ ದೇವ ನಿಲ್ಲೆಂದು ನಿಲ್ಲಿಸಯ್ಯ ರಕ್ಷಿಸಿ ರಕ್ಷಿಸಿ ಸಕಲ ಜೀವರಾಶಿಗಳಿಗೆ ಸಕಲ ಜೀವರಾಶಿಗಳಲ್ಲಿ ಪ್ರಾಣಿಗಳಲ್ಲಿ जय हो पत्री जी जय हो पत्री जी जय हो पत्री जी जय हो पत्री जी
स्वर्णमाला मैया की स्वर्णमाला मैया की जिंदाबाद जिंदाबाद सस्याहार जिंदाबाद 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 सस्याहार जिंदाबाद 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 सस्याहार जिंदाबाद जय जय बोलो पिरामिड जगत की जय हो बोलो पिरामिड जगत की जय हो बोलो साकार जगत की जय हो पत्री जी जय हो पत्री जी जय पत्री जी जय पत्री जी जय हो पत्री जी ರಕ್ಷಿಸಿ ರಕ್ಷಿಸಿ ಪ್ರಾಣಿಗಳನ್ನು ರಕ್ಷಿಸಿ 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 ಪ್ರಾಣಿಗಳನ್ನು ರಕ್ಷಿಸಿ ಕೊಲ್ಲದಿರಿ ಕೊಲ್ಲದಿರಿ ಪ್ರಾಣಿಗಳನ್ನು ಕೊಲ್ಲದಿರಿ 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 ಪ್ರಾಣಿಗಳನ್ನು ಕೊಲ್ಲದಿರಿ ಪ್ರೀತಿಸಿ ಪ್ರೀತಿಸಿ ಪ್ರಾಣಿಗಳನ್ನು ಪ್ರೀತಿಸಿ 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 ಪ್ರಾಣಿಗಳನ್ನು ಪ್ರೀತಿಸಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜಿಂದಾಬಾದ್ ಜಿಂದಾಬಾದ್ ಸಸ್ಯಾಹಾರ ಜಿಂದಾಬಾದ್ ಸಸ್ಯಾಹಾರ ಜಿಂದಾಬಾದ್ 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 ಸಸ್ಯಾಹಾರ ಜಿಂದಾಬಾದ್ जिंदाबाद जिंदाबाद सस्याहार जिंदाबाद जय ध्यान जगत की जय हो जय ध्यान जगत की जय हो जय पिरामिड जगत जय पिरामिड जगत हम सब जय सस्याहार जगत जय सस्याहार जगत हिंसा छोड़ो हमसा पकड़ो 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 जय पत्री जी जय हो पत्रिजी ಇದ್ರಾಗ ಇದು ನೀವು ವೈರ್ ಹಚ್ಚಿರೋದಕ್ಕೆ ಕೇಬಲ್ ವರ್ಕ್ ಕೊಟ್ಟಿಲ್ಲ ನಿಮ್ಮ ಹಾಂ ರೀ ಅಕ್ಕ ಇನ್ನೊಂದ್ಸಲ ಹೇಳ್ರಿ ವೇಟ್ ಸರ್ ಒಂದು ಅದು ಮಾನಸಿಕ ಶಾಂತಿ ಎಲ್ಲರೂ ಧನ್ಯವಾದಗಳು ಓಕೆ ಮಾಸ್ಟರ್ಸ್ ಈ ಒಂದು ಅದ್ಭುತವಾದ ಸಸ್ಯಾಹಾರ ರ್ಯಾಲಿ ಅಂತಕ್ಕಂಥದ್ದು ಬೀದರ್ ನಗರದಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಕಂಡಿತು ಅಂತ ಹೇಳ್ಬೋದು. ಇಡೀ ಭಾರತದಾದ್ಯಂತ ನಡೀತಾ ಇರುವ ಈ ಒಂದು ಸಸ್ಯಾಹಾರ ರ್ಯಾಲಿ ಪತ್ರಿಜಿಯವರ ಈ ಒಂದು ಜನ್ಮ ದಿನೋತ್ಸವದ ಅಂಗವಾಗಿ ನಡೀತಾ ಇರ್ತಕ್ಕಂಥ ಈ ರ್ಯಾಲಿ ಬೀದರ್ ನಗರದಲ್ಲಿ ತುಂಬ ಅದ್ಭುತವಾಗಿ ಯಶಸ್ಸನ್ನು ಕಂಡಿತು ಅಂತ ಹೇಳಿ ತುಂಬ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಈ ಮೂಲಕ ನಾವೆಲ್ಲರೂ ಈ ಒಂದು ಧ್ಯಾನ ಸಸ್ಯಾಹಾರ ಪಿರಮಿಡ್ಗಳ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಲಿಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಯತ್ನಗಳು ನಮ್ಮೆಲ್ಲರ ಕಡೆಯಿಂದ ಸಾಗಲಿ ಅಂತ ಹೇಳ್ತಾ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಧ್ಯಾನ ಜಗತ್ ಕಿ ಜೈ ಜೈ ಸಸ್ಯಾಹಾರ ಜಗತ್ ಕಿ ಜೈ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ ಜೈ ಹೋ ಪತ್ರಿಜಿ. ಇಂದು ಬೀದರ್ ನಗರದಲ್ಲಿ ಬ್ರಹ್ಮಶ್ರೀ ಪತ್ರಿಜಿಯವರ ಜನ್ಮದಿನದ ಅಂಗವಾಗಿ ಅವರ ಒಂದು ಉದ್ದೇಶ ವೆಜಿಟೇರಿಯನ್ ಉಪಯೋಗ ಮಾಡಬೇಕು, ಧ್ಯಾನ ಮಾಡಬೇಕು. ವೆಜಿಟೇರಿಯನ್ ಮಾಡೋದರಲ್ಲದೆ ಧ್ಯಾನವನ್ನು ಮಾಡುವುದರ ಮೂಲಕ ಮನುಷ್ಯನ ಒಂದು ಸರ್ವತೋಮುಖವಾದ ಬೆಳವಣಿಗೆ ಆಗ್ತದೆ. ಮನುಷ್ಯನು ಯಾವ ಯಾವ ವಿಚಾರಗಳನ್ನು ಮಾಡುತ್ತಾನೆ, ಒಳ್ಳೆಯ ವಿಚಾರಗಳನ್ನು ಮಾಡ್ತಾನೆ, ಅಂಥ ವಿಚಾರಗಳಿಗೆ ಸ್ಫೂರ್ತಿದಾಯಕವಾದ ಸಸ್ಯಾಹಾರ ಸೇವನೆಯಿಂದ ಧ್ಯಾನ ಮಾಡೋದಕ್ಕೆ ಅನುಕೂಲವಾಗ್ತದೆ ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಆ ಒಂದು ಉದ್ದೇಶಿಸಿಕೊಂಡು ಬೀದರ್ ನಗರದಲ್ಲಿ ಸಾಲಾಗಿ ನಾವು ಜನಗಳನ್ನು ಪಿರಮಿಡ್ ಮಾಸ್ಟರ್ಗಳನ್ನು ಎಲ್ಲರೂ ಬಂದು ಎಲ್ಲರೂ ಒಳ್ಳೆಯ ರೀತಿಯಿಂದ ಶಾಂತಿಯುತವಾಗಿ ಚಿಟ್ಟಕ್ರಾಸದಿಂದ ಬಸವ ಮಂಟಪವರೆಗೆ ಜಯಘೋಷ ಹಾಕೋದರ ಮೂಲಕ ಜನಗಳಿಗೆ ಇದರ ಅರಿವು ಮೂಡಿಸುವುದರ ಮೂಲಕ ಜನಗಳಲ್ಲಿ ತರಕಾರಿ ಸೇವನೆ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ, ಧ್ಯಾನ ಮಾಡುವುದರಿಂದ ಏನು ಉಪಯೋಗ ಆಗ್ತದೆ, ಧ್ಯಾನ ಯಾಕೆ ಮಾಡಬೇಕು, ಮತ್ತು ತರಕಾರಿಯಲ್ಲಿ ಪೌಷ್ಟಿಕಾಂಶ ಮಾಂಸಾಹಾರಕ್ಕಿಂತಲೂ ಹೆಚ್ಚಿಗೆ ಇದೆ. ಇಡೀ ಮಾನವ ಕುಲಕ್ಕೆ ಸಸ್ಯಾಹಾರ ಸೇವನೆ ಮಾಡೋದ್ರಿಂದ ಇಡೀ ಮಾನವ ಕುಲದಲ್ಲಿ ಶಾಂತಿ, ನೆಮ್ಮದಿ, ಸುಖವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಕಾನ್ಸೆಪ್ಟು ಪತ್ರಿಜಿಯವ್ರದ್ದು ಆಗಿತ್ತು. ಮತ್ತು ಅದು 100ಕ್ಕೆ 100% ಶುದ್ಧವಾದ ಒಂದು ಸತ್ಯವೂ ಇದೆ. ಹಾಗಾಗಿ ಸಸ್ಯಾಹಾರ ನಾವೆಲ್ಲರೂ ಮಾಂಸಾಹಾರಗಳನ್ನು ಬಿಟ್ಟು ಪ್ರಾಣಿಗಳ ಹಿಂಸೆ ಮಾಡುವುದನ್ನು ಬಿಟ್ಟು ಎಲ್ಲರೂ ಸಸ್ಯಾಹಾರಗಳನ್ನು ಸೇವನೆ ಮಾಡಿದೇ ಆಗಿದ್ದಲ್ಲಿ ಈ ಒಂದು ಮಾನವ ಕುಲದಲ್ಲಿ ಪತ್ರಿಯೋಜರು ತೋರಿಸಿದಂತಹ ಮತ್ತು ಋಷಿಮುನಿಗಳು ತೋರಿಸಿದಂತಹ ಮತ್ತು ದೇವರುಗಳನ್ನು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವೆಲ್ಲರೂ ನಡೀಲಿಕ್ಕೆ ಸಾಧ್ಯತೆ ಆಗ್ತದೆ.
ಹಾಗಾಗಿ ಇಂದು ಬೀದರ್ ನಗರದಲ್ಲಿ ಇಂತಹ ಒಂದು ಮೆರವಣಿಗೆಯನ್ನು ನಾವು ಮಾಡಿದ್ದು ಇಡೀ ಬೀದರ್ ಜಿಲ್ಲೆಯಲ್ಲಿ ಅಲ್ಲದೆ ರಾಜ್ಯದಲ್ಲಿ, ದೇಶದಲ್ಲಿ, ವಿಶ್ವದಲ್ಲಿ ಇಂತಹ ರ್ಯಾಲಿಗಳನ್ನು ಮಾಡಬೇಕು. ಪತ್ರಿ ಅವರು ಇಲ್ಲ ಇವತ್ತು ನಮ್ಮ ನಡುವೆ, ಆದರೂ ಸಹ ಅವರ ಒಂದು ನೆನಪು, ಅವರು ತೋರಿಸಿಕೊಂಡಂಥ ಮಾರ್ಗ, ಅವರ ಆತ್ಮ ನಮ್ಮಲ್ಲಿ ಎಲ್ಲರೂ ಒಂದು ಎಚ್ಚೆತ್ತಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಈ ಒಂದು ರ್ಯಾಲಿ ಇವತ್ತು ನಾವು ಮಾಡಿದ್ದು ಅವರ ಆತ್ಮಕ್ಕೆ 100% ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಇಲ್ಲಿ ಎಲ್ಲರೂ ಬಂದಿದ್ದೀರಿ ಈ ಒಂದು ರ್ಯಾಲಿ, ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳಿ ಮುಂದೆ ಯಾವುದಾದ್ರೂ ಇಂಥ ಒಂದು ಒಳ್ಳೆಯ ರ್ಯಾಲಿಗಳನ್ನು ಮಾಡಬೇಕಾದಾಗ ಒಳ್ಳೆಯ ರೀತಿಯಿಂದ ವೆಜಿಟೇಬಲ್ ರ್ಯಾಲಿ ಆಗಲಿ, ಧ್ಯಾನದ ರ್ಯಾಲಿ ಮಾಡುವುದಾಗಲಿ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು. ಈ ಇಂಥ ರ್ಯಾಲಿಗಳನ್ನು ಪದೇ ಪದೇ ಮಾಡಿದೇ ಆಗಲಿ ಜನಜಾಗೃತಿ ಹೆಚ್ಚಿಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಪತ್ರಿಜಿ ಅವರಿಗೆ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಸಿಗಲಿ. ಜೈ ಪತ್ರಿಜಿ, ಜೈ ಪತ್ರಿಜಿ, ಜೈ ಪತ್ರಿಜಿ, ಜೈ ಪತ್ರಿಜಿ. ಪಿರಮಿಡ್ಸ್ಗಳು ಈಜಿಪ್ಟ್ ದೇಶದಾಗ 400 ಫೀಟಿನ ಪಿರಮಿಡ್ಗಳು ಅವ. ಅಲ್ಲಿ ರಾಜ ರಾಣಿಗಳು ಎಲ್ಲ ಅವ್ರು ಸಾಮಾನು ಇಡ್ಲಕ್ಕ ಪಿರಮಿಡ್ಸ್ ರೆಡಿ ಮಾಡ್ತೇವೆ. ಆ ಒಂದು ಸ್ಟ್ರಕ್ಚರ್ ಯಾರೇ ಕೂಡಿ ಅವ್ರಿಗೆ ಶಕ್ತಿ ಡಬಲ್ ಸೊ ಅದ್ರ ಕಡೆ ಎಲ್ಲರೂ ಧ್ಯಾನ ಮಾಡಬೇಕು. ಒಂದು 10 ನಿಮಿಷ ಮ್ಯೂಸಿಕ್ ಫಾಲೋ ಇರ್ತದ, ಯಾರು ಡಿಸ್ಟರ್ಬ್ ಮಾಡಬೇಕು, ಮ್ಯೂಸಿಕ್ ಕನೆಕ್ಟ್ ಆಯ್ತದ. ಎಲ್ಲರೂ ನಿಮ್ಮ ಚಸ್ಮಾ ಇದ್ರೆ ಚಸ್ಮಾ ರಿಮೂವ್ ಮಾಡಿರಿ. ಯಾವುದೇ ಫೋನ್ ಬರಬೇಡ, ಫೋನ್ ಎಲ್ಲ ಫ್ಲೈಟ್ ಮೋಡ್. ಫಸ್ಟು ಆರಾಮಾಗಿ ಸುಖವಾಗಿ ಕೂತ್ಕೊಳ್ಳಿ. ಬೆರಳಲ್ಲಿ ಬೆರಳು ಸೇರಿಸಿ ಈ ರೀತಿ ಎಲ್ಲರೂ ಬೆರಳಲ್ಲಿ ಬೆರಳು ಸೇರಿಸಿ. ಗುರು ಹಿರಿಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮೊದಲನೇದಾಗಿ ಇವತ್ತು ಪಿತ್ರಿಜ್ ಅವರ 78ನೇ ಜನ್ಮ ದಿನೋತ್ಸವ ಅಂಗವಾಗಿ ದೇಶಾದ್ಯಂತ ಈ ದಿನ ಸಸ್ಯಾಹಾರ ಜಾಥಾ ಮಾಡಲಾಗ್ತಾ ಇದೆ. ಇವತ್ತು ನಾವು ಕೂಡ ನಮ್ಮ ಬೀದರ್ ನಗರದಲ್ಲಿ ಮಾಡಿದ್ದೀವಿ. ಇವತ್ತು ನಮ್ಮ ಬೀದರ್ನ ಶ್ರೀ ಬಸವೇಶ್ವರ ಕಲ್ಯಾಣ ಮೇಘ ಪಿರಮಿಡ್ ಚಾರಿಟೇಬಲ್ ಟ್ರಸ್ಟ್ ಮರ್ಕುಂದ ವತಿಯಿಂದ ಬೃಹತ್ ಪ್ರಮಾಣದ ಸಸ್ಯಾಹಾರ ಜಾಥಾ ನಡೆದಿದೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ಚೆನ್ನಮ್ಮ ನಾಗೂರೆ, ಶ್ರೀ ಶಿವರಾಜ್ ನೌಬಾದೆ ಸರ್, ಶ್ರೀ ಆನಂದ್ ಪಾಟೀಲ್ ಸರ್ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೇವೆ. ಮೊದಲನೇದಾಗಿ ಸನ್ಮಾನ ಕಾರ್ಯಕ್ರಮ ನಮ್ಮ ಬಸವೇಶ್ವರ ಪಿರಮಿಡ್ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಕಾರ್ಯಕ್ರಮ ಅವರಿಗೆ ಕಾರ್ಯದರ್ಶಿಯಾದ ಶ್ರೀ ರತಿಕಾ ಮಂತ್ರಿ ನಡೆದಿರುವುದು ಬಹಳ ಅಪರೂಪ.
ಇಂತಹ ಒಳ್ಳೆಯ ಕಾರ್ಯಕ್ರಮಗಳು ನಡೀಲಿಕ್ಕೆ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ತಾವೆಲ್ಲರೂ ಮನಪೂರ್ವಕವಾಗಿ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡೋಕ್ಕಾಗಿ ತಾವೆಲ್ಲರೂ ಮನೆ ಕೆಲಸ ಆಗಲಿ ವೈಯಕ್ತಿಕ ಕೆಲಸಗಳನ್ನು ಬದಿಗಿಟ್ಟು ಬಂದಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಪ್ರೈವೇಟ್ ಹ್ಯಾನ್ಗಳಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನನ್ನ ಮನಪೂರ್ವಕವಾದ ಧನ್ಯವಾದಗಳನ್ನು ಹೇಳುತ್ತೇನೆ. ಈ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ನಡೀಲಿಕ್ಕೆ ಮುಖ್ಯ ಕಾರ್ಯಕರ್ತರಾಗಿರ್ತಕ್ಕಂಥ, ತಾಯಿ ಸ್ವರೂಪಿಯಾಗಿರ್ತಕ್ಕಂಥ, ಅಕ್ಕನ ಸ್ವರೂಪಿಯಾಗಿರ್ತಕ್ಕಂಥ ಚೆನ್ನಮ್ಮ ನಾಗುರೆ ಅವರು ಅವರ ಒಂದು ಶ್ರಮ ಪ್ರಯತ್ನ ಬಹಳ ಮಹತ್ವದ್ದು. ಅವರ ಜೊತೆಗೆ ಇಲ್ಲಿ ಕುಂತ ಎಲ್ಲ ಅಕ್ಕ ತಂಗಿಯರಿಗೂ ಸಹ ಒಂದು ಬಹಳ ಒಂದು ಪ್ರಯತ್ನ ಮಾಡಿ ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಸಮಾಜದ ಒಂದು ಒಳ್ಳೆಯ ಸಮಾಜ ಸಂದೇಶ ಕೊಡ್ತಕ್ಕಂತಹ ಕೆಲಸ ಮಾಡಿದ್ದೀರಾ. ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಮುಖ್ಯ ಕಾರ್ಯಕರ್ತರಾಗಿರ್ತಕ್ಕಂತಹ ಚೆನ್ನಮ್ಮ ಮೇಡಮ್ ಅವರಿಗೆ ಎಲ್ಲರೂ ಕೂಡಿ ಅವರಿಗೆ ಒಂದು ಚಿಕ್ಕದಾದ ಒಂದು ಸನ್ಮಾನ ಮಾಡಿ ಒಳ್ಳೆಯ ಇನ್ನೂ ಸಹ ಇಂಥ ಒಂದು ಕಾರ್ಯಕ್ರಮವನ್ನು ಮುಂದೆ ಒಳ್ಳೆಯದಾಗಿ ಇನ್ನೂ ಮಾಡಲಿ, ಅವರಿಗೆ ಒಂದು ಪತ್ರಿಜಿಯವರ ಆಶೀರ್ವಾದ ಇನ್ನೂ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಒಂದು ದೇವರು ಆರೋಗ್ಯ, ಆಯುಸ್ಸು, ನೆಮ್ಮದಿ, ಶಾಂತಿ ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಮನಪೂರ್ವಕವಾಗಿ ಒಂದು ಚಿಕ್ಕದಾದ ಒಂದು ಸನ್ಮಾನ ಮಾಡೋಣ ಅಂತ ಅವ್ರದ್ದು ಒಂದು ಕರೆಗೆ ನಾವೆಲ್ಲ ಒಗ್ಗಟ್ಟಿಗೆ ಬಂದು ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಿ ನಿಮಗೂ ಸಹ ಮತ್ತೊಮ್ಮೆ ಈ ಮನಪೂರ್ವಕವಾದ ಎಲ್ಲ ನನ್ನ ಪರವಾಗಿ ಮತ್ತು ಅಧ್ಯಕ್ಷರಾದ ಗುಡಿಯದವರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಮಾಡಲಿಕ್ಕೆ ಎಲ್ಲರಿಗೂ ತುಂಬುವುದಾದ ಧನ್ಯವಾದ. ವಿಶೇಷವಾಗಿ ಪೊಲೀಸ್ ಸಿಬ್ಬಂದಿಗಳು ಸಹ ಈ ಒಂದು ಕಾರ್ಯಕ್ರಮ ನಡೆಯಲು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಮನಪೂರ್ವಕ ಧನ್ಯವಾದ ಹೇಳಿ ಈ ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮ ಇದು ನಮಗೆ ಚಿಕ್ಕದಲ್ಲಿ ಇದು ವಿಶ್ವಕ್ಕೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಮಾತು ಮುಗಿಸಿ ಚೆನ್ನಮ್ಮ ಮೇಡಮ್ ಅವರಿಗೆ ಒಂದು ಒಳ್ಳೆಯ ಒಂದು ಸನ್ಮಾನ ಮಾಡೋಣ ಅಂತ ಈಗ ಕುರ್ಚಿ ಬಲ್ಬಲ್ ಹಾಕ್ರಿ ಸರ. ಸರ್ ಇದು ತಗ್ರಿ ಎಲ್ಲರೂ ಕ್ಲೋಸ್ ಆಗಿ ಹಾಂ. ಮೇಡಮ್ ಅವರು, ಚೆನ್ನಮ್ಮ ಮೇಡಮ್ ಅವರು 2 months ಇಂದನೇ ನನಗೆ ಹೇಳ್ತಾ ಇದ್ರು ಬರ್ಬೇಕು ಮೇಡಮ್, ನೀವು ಬರಬೇಕು ರ್ಯಾಲಿಗೆ ಅಂತ ಹೇಳಿ. ಆವಾಗಿಂದನೇ ರ್ಯಾಲಿ ಪ್ಲ್ಯಾನಿಂಗ್ ಅದು ನಮ್ಮ ಜೊತೆ ಮಾತಾಡಿ ಅದ್ರ ಬಗ್ಗೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ವಿ. ಸೊ ಮೇಡಮ್ ಇಷ್ಟೊಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಡೆಸಿದ್ದಕ್ಕೆ ನಾಗುರೆ ಮೇಡಮ್ ಅವರಿಗೂ ಸರ್ ಅವರು ದಂಪತಿಗಳಿಬ್ಬರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಸಸ್ಯಾಹಾರ ರ್ಯಾಲಿ ಸಂದರ್ಭದಲ್ಲಿ ಕೆಲವೊಂದು ನನ್ನ ಅನುಭವಗಳು ಏನಪ್ಪ ಅಂತಂದರೆ, ನೋಡಿ ಮಾಸ್ಟರ್ಸ್ ನಾನು 2021ನಲ್ಲಿ ನಾನು ಧ್ಯಾನಕ್ಕೆ ಬಂದಿದ್ದು.
ಈಗ 5ನೇ ವರ್ಷ ರನ್ನಿಂಗ್, 4 ಇಯರ್ಸ್ ಕಂಪ್ಲೀಟ್ ಆಗಿ ಈಗ 5ನೇ ವರ್ಷ ಒಂದು ರನ್ನಿಂಗ್ ನಡೆದಿದೆ. ನನ್ನ ಧ್ಯಾನ ಜೀವನ ಅಂತಕ್ಕಂಥದ್ದು ತುಂಬ ಅದ್ಭುತವಾದ ಜೀವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧ್ಯಾನಕ್ಕಿಂತ ಮೊದಲಿನ ಜೀವನ ಧ್ಯಾನಕ್ಕೆ ಬಂದ ಮೇಲೆ ಈ ಒಂದು ಜೀವನ ಅಂತಕ್ಕಂಥದ್ದು ತುಂಬ ಒಂದು ಅದ್ಭುತವಾದ ಜೀವನ ಅಂತ, ಒಂದು ದಿವ್ಯ ಜೀವನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈ ಒಂದು ಧ್ಯಾನವನ್ನು ಮುಂದುವರಿಸ್ತಾ ತಮ್ಮ ಒಂದು ಜೀವನದ ಎಷ್ಟೋ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ತಾ ಒಂದು ದಿವ್ಯ ಜೀವನವನ್ನಾಗಿ ಪರಿವರ್ತನೆ ಮಾಡಿಕೊಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ನಾನು ಮೊನ್ನೆ ಮೇಡಮ್ ಅವರು ಹೇಳೋದಕ್ಕಿಂತ ಮುಂಚೆ ನಾನು 1 ಡೇ ಬಿಫೋರ್ ನಾವೆಲ್ಲ ಇದು ಖಮ್ಮಂ ಅಂತ ಹೋಗಿದ್ವಿ. ಇದು ತೆಲಂಗಾಣ ಡಿಸ್ಟ್ರಿಕ್ಟ್, ತೆಲಂಗಾಣ ರಾಜ್ಯದ ಖಮ್ಮಂ ಡಿಸ್ಟ್ರಿಕ್ಟ್ ಅಂತ ಹೇಳಿ ಅಲ್ಲಿ ಒಂದು ಕಾಸ್ಮಿಕ್ ವ್ಯಾಲಿ ಬರುತ್ತೆ ಮಾಸ್ಟರ್ಸ್. ಒಂದು ದಿನದ ಹಿಂದ್ಗಡೆ ನಾವೆಲ್ಲ 2 ಡೇಸ್ ಟ್ರಿಪ್ ಇಟ್ಕೊಂಡಿದ್ವಿ. ಅಲ್ಲೆಲ್ಲ ಫುಲ್ ಕಾಡಿದೆ. ಅಲ್ಲೆಲ್ಲ ಮಹಾವತಾರ್ ಬಾಬಾಜಿ ಗುಹೆಗಳು ಮತ್ತು ಆಡಮ್ ಮತ್ತು ಅವರು ಒಂದು ಗುಹೆ ಆಗಿರ್ಬೋದು, ಎಲ್ಲ ಎಷ್ಟೋ ಅಲ್ಲಿ ಪಿರಮಿಡ್ಸ್ಗಳಿದ್ದಾವೆ. ಆ ಪಿರಮಿಡ್ಸ್ಗಳೆಲ್ಲ ಸುತ್ತಲೂ ತಿರುಗ್ತಾ ಇರ್ತವೆ. ಕಾಸ್ಮಿಕ್ ವ್ಯಾಲಿ ಸರ್ ಫುಲ್ ಅದು ಸುತ್ತಲೂ ತಿರುಗ್ತಾ ಇರ್ತವೆ. ಅಲ್ಲಿ ಒಂದು ಅನುಭವ ಅಂತಂದರೆ ಮಾಸ್ಟರ್ಸ್ ತುಂಬಾ ನಮಗೆ ಅನುಭವ ಆಗಿರ್ತಕ್ಕಂಥದ್ದು. ನಾವು ನೈಟ್ 11:00ವರೆಗೆ ಅಲ್ಲಿ ಒಂದು ಗುಡ್ಡಕ್ಕೆ ಸರ್ ನಿಮ್ಮ ಏಜ್ದಲ್ಲಿ ಒಬ್ಬರು ಸರ್ ಅಲ್ಲಿರೋರು, ಅವರು 7 ಡೇಸ್ನಿಂದ ಊಟ ಇಲ್ಲ, ಏನೂ ಇಲ್ಲ, ಸ್ನಾನ ಇಲ್ಲ, ಊಟ ಇಲ್ಲ. ಕೇಳಿದ್ರೆ ಸರ್ ಅವರು ನಾವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿದ್ರು. ರಾತ್ರಿ 11 ಗಂಟೆಗೆ ನಮ್ಗೆ ಆ ಕಾಡಲ್ಲೆಲ್ಲ ಒಂದು ನಾವು ಕ್ರಿಮಿಕೀಟಗಳ ಸಹಿತ ನಾವು ನೋಡಲಿಲ್ಲ. ನೈಟ್ ಆ ಗುಡ್ಡ ಹತ್ತಬೇಕಾದ್ರೆ ಅಷ್ಟೊಂದು ನಮಗೆ ಸ್ಟಾರ್ಟಿಂಗ್ ಭಯ. ಆದರೆ ಅವರು ಸರ್ ಹೋಗ್ತಾ ಇದ್ರು, ನಾವು ಮುಂದೆ ಹೋಗ್ತಾ ಇದ್ವಿ. ಪೂರ ಲಾಸ್ಟ್ ಗುಡ್ಡದ ಮೇಲೆ ಒಂದು ಬಂಡೆಗಲ್ಲಿದೆ ಮಾಸ್ಟರ್ಸ್. ಅಲ್ಲಿ ನಮಗೆ ಯಾವ ರೀತಿ ಅನುಭವ ಅಂತಂದರೆ ಅಲ್ಲಿ ಆ ರೀತಿಯ ಒಂದು ಸಂತೋಷ ಅಂತಕ್ಕಂಥದ್ದು, ಆ ರೀತಿ ಶಾಂತಿ ಅಂತಕ್ಕಂಥದ್ದು ಎಲ್ಲಿ ನೋಡಿರ್ತಕ್ಕಂಥದ್ದು ಇಲ್ಲ ಅಂತ ಅನಿಸುತ್ತೆ. ಅಲ್ಲಿ ಯಾಕೆ ಅಷ್ಟು ಇದೆ ಆ ರೀತಿ ಒಂದು ಅನುಭವ ನಮ್ಗಾಯಿತು ಅಂತಂದರೆ ಅಲ್ಲಿ ಹೇಳ್ತಾರೆ, ಆ ಬಂಡೆಗಲ್ ಕೆಳಗಡೆ ಮಾಸ್ಟರ್ಸ್ ಇದ್ದಾರೆ. ಅವರು ನಾವಲ್ಲಿ ಮಲ್ಕೊಂಡಾಗ, ನಾವಲ್ಲಿ ಧ್ಯಾನಕ್ಕೆ ಕೂತ್ಕೊಂಡಾಗ ಅವರು ನಮ್ಮನ್ನು ಹೀಲ್ ಮಾಡ್ತಿರ್ತಾರೆ ಅಂತ. ಅದೊಂದು ವಿಚಿತ್ರ ಅನುಭವ. ಅಂದರೆ ನಾವು ಅಷ್ಟೊಂದು ಶಾಂತಿ, ಅಷ್ಟೊಂದು ಏನೋ ಮನಸ್ಸಿಗೆ ಒಂಥರ ಖುಷಿ, ಸಂತೋಷ, ಸುಖ ಏನೋ ಅಲ್ಲಿ ಒಂದು ಆ ನೈಟ್ಸ್ ನಮಗಂದರೆ ಯಾವ ರೀತಿಯ ಭಯನೂ ಇಲ್ಲ. ಅಲ್ಲಿ ಸರ್ ಆರಾಮವಾಗಿ ಕುಂತು ರಾತ್ರಿ 2:30 ಗಂಟೆವರೆಗೂ ನಾವು ಧ್ಯಾನ ಮಾಡೋಣ ಅಂತೇಳಿ ಮೇಲ್ಗಡೆ ಕರ್ಕೊಂಡೋದ್ರು. ಅದ್ಭುತವಾಗಿರ್ತಕ್ಕಂಥದ್ದು ಮಾಸ್ಟರ್ಸ್ ಆ ಪ್ಲೇಸ್. ನೀವೆಲ್ಲರೂ ಕೂಡ ಸಾಧ್ಯವಾದರೆ ಒಂದು ಟೈಮ್ ಹೋಗಿ ಬನ್ನಿ. ನಿಮ್ಗೆ ಎಷ್ಟು 2 ಡೇಸ್ ಆಗಿರ್ಬೋದು, 3 ಡೇಸ್ ಆಗಿರ್ಬೋದು, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅಲ್ಲಿ ಇದ್ದು ಆ ಒಂದು ಎನರ್ಜಿ ತೆಗೆದುಕೊಂಡು ಬರಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಅಲ್ಲಿ ಮೇಲ್ಗಡೆ ಕೂತು ನಾವು ಧ್ಯಾನ ಮಾಡ್ತಿರ್ಬೇಕಾದ್ರೆ ಒಬ್ಬ ಋಷಿ ಮುನಿ ಅಲ್ಲೆಲ್ಲ ಹೇಳ್ತಾ ಇರೋದು ನಮ್ಗೆ ಕಂಡಿದ್ರಲ್ಲಿ. ಈಗ ಅದು ಏನು ಹೇಳ್ತಾ ಇದ್ರು ನನಗೆ ಗೊತ್ತಿಲ್ಲ, ಅವ್ರು ಯಾರಂತನೂ ಗೊತ್ತಿಲ್ಲ, ನನಗೆ ಕಂಡಿದ್ದಷ್ಟೇ. ಮತ್ತು ನೆಕ್ಸ್ಟ್ ನಾನು ಅವತಾರ್ ಬಾಬಾಜಿ ಗುಹೆ ಬಳಿ ನಾವೆಲ್ಲರೂ ನೈಟ್ 3:30 ಅಲ್ಲಿ ಹೋಗಿ 4 ಗಂಟೆನಿಂದ ಅಲ್ಲಿ ಯಾರೂ ಇಲ್ಲ. ಅಷ್ಟೊಂದು ನಾವು ಸ್ಟಾರ್ಟಿಂಗ್ ಅವತ್ತು ಬಂದ ದಿವಸ ಸಾಯಂಕಾಲ ಹೋದ್ವಿ ಇಲ್ಲಿಂದ 4-5 ಗಂಟೆಗೆ. 5 ಮೇಲೆ ನಾವು ಆ ಕಡೆ ಹೋಗ್ತಿರ್ಬೇಕಾದ್ರೆ 2 ಹಾವುಗಳು ನಮಗೆ ಕಾಲಲ್ಲಿ ಆಗಿದ್ದು. ಅದು ಕುಂಡಲಿನಿ ಶಕ್ತಿಯ ಜಾಗೃತಿ ಅಂತಕ್ಕಂಥದ್ದು ಅಲ್ಲಿ ನಮಗೆ ಗೊತ್ತಾಯಿತು. ನಿಮಗೆ ಯಾವಾಗ ಸರ್ಪಗಳು ಕಂಡಿದ್ದಾವೆ ಅಂದರೆ ಇಲ್ಲಿಂದ ನಿಮಗೆ ಕುಂಡಲಿನಿ ಶಕ್ತಿ ಜಾಗೃತ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ದು. ಸೊ ದರ್ಶನ ಕೊಟ್ಟಿರ್ತಕ್ಕಂಥದ್ದು ಅವತಾರ್ ಬಾಬಾಜಿಯವರು ಅಲ್ಲಿ ಶಿವ ಅಂತ ಒಂದು ಮೂರ್ತಿ ಇದೆ ಸರ್. ಅವರಿಬ್ಬರು ಆ ರೂಪದಲ್ಲಿ ನಮಗೆ ದರ್ಶನ ಕೊಟ್ಟಿರ್ತಕ್ಕಂಥದ್ದು ಸರ್. ನೈಟ್ 3:30 ಗಂಟೆಗೆ ಅಲ್ಲಿ ಪೂರ ಕಾಡು ಮಾಸ್ಟರ್ಸ್ ಎಷ್ಟು ಭಯ ಅನಿಸುತ್ತೆ. ಆ ಸಂದರ್ಭದಲ್ಲಿ ನಾವು 4-5 ಜನ, ಈಗ ನೀವೆಲ್ಲ ಹೇಗಿದ್ದೀರಲ್ಲ ಫ್ರೆಂಡ್ಸ್, ನಾವು 4-5 ಜನ ಇಲ್ಲ ನಾವು ಈ ನೈಟ್ ಉಪಯೋಗ ಮಾಡ್ಕೋಬೇಕು, ಮರುದಿನ ನಾವು ರಿಟರ್ನ್ ನಾವು ಗುಲ್ಬರ್ಗ ಬರೋದಿತ್ತು. ಸೊ ಆ ಟೈಮಲ್ಲಿ ಈ ಒಂದು ರಾತ್ರಿಯಲ್ಲಿ ನಾವು ಧ್ಯಾನ ಇದನ್ನೆಲ್ಲ ನಾವು ಹೆಚ್ಚೆಚ್ಚಿಗೆ ಮಾಡಿ ನೋಡೋಣ ಅನುಭವ ಇಲ್ಲಿದ್ದು ಹೇಗಿರುತ್ತೆ ಅಂತ ನಾವು ಟ್ರೈ ಮಾಡಿದರೆ 4 ಗಂಟೆಯಿಂದ 6 ಗಂಟೆವರೆಗೂ ಆ ಗುಹೆ ಬಳಿ ನಾವು ಧ್ಯಾನ ಮಾಡಿದ್ವಿ. ಆವಾಗ ಆ ಧ್ಯಾನದಲ್ಲಿ ಮಹಾವತಾರ್ ಬಾಬಾಜಿಯವರು ನಮ್ಮ ಜೊತೆ ಕುಂತು ಧ್ಯಾನ ಮಾಡಿದ್ರು. ಮತ್ತು ಶಿವ ಇನ್ನೊಂದು ಪರಮೇಶ್ವರ ಅಂತ ಹೇಳಿದ್ನಲ್ವ, ಆ ಪರಮೇಶ್ವರ
ಧ್ಯಾನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಓಡಾಡಿರ್ತಕ್ಕಂಥದ್ದು ಏಂಜಲ್ಸ್ಗಳು ಸಹಿತ ಬಂದಿರ್ತಕ್ಕಂಥದ್ದು. ಅಂದರೆ ಕೆಲವೊಂದು ಕಾಡು ಅಂದಮೇಲೆ ಕೆಲವೊಂದು ಪ್ರಾಣಿಗಳ ಒಂದು ಭಯ ಅನ್ನೋದು ಇರುತ್ತಲ್ಲ ಮಾಸ್ಟರ್ಸ್. ಸೊ ನಮ್ಗೆ ಆ ರೀತಿ ಯಾವುದೇ ಒಂದು ಭಯನೂ ಆಗಲಿಲ್ಲ. ಸೊ ಇಂಥ ಒಂದು ಅದ್ಭುತವಾದ ಪ್ಲೇಸ್ ಇದೆ. ನೀವೆಲ್ಲರೂ ಇಲ್ಲಿವರೆಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಬೀದರ್ ಪಿರಮಿಡ್ ಮಾಸ್ಟರ್ಸ್ಗಳವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಒಂದು ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಬೃಹತ್ ಧ್ಯಾನ ಯಜ್ಞವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಅವರ ಒಂದು ಉದ್ದೇಶ ಇದೆ, ಸುಮಾರು ಒಂದು 5,000 ವ್ಯಕ್ತಿಗಳಿಗೆ ಧ್ಯಾನ ಯಜ್ಞವನ್ನು ಮಾಡಿ ಬೃಹತ್ ಪ್ರಮಾಣ ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ಕೂಡ ಕೆಲಸ ಬೇಗನೆ ಆಗಲಿ ಅಂತ ಎಲ್ಲರೂ ಆಶಿಸೋಣ. ಇನ್ನೊಂದು ಸಲ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಎಲ್ಲರೂ ಬನ್ನಿ, ಅಷ್ಟು ಜನ ಬನ್ನಿ. ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ಭಾವ ಕೂಡಲಿ, ನಾವೆಲ್ಲ ಭಾರತೀಯರಲ್ಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಒಂದು ತೋಟದಲ್ಲಿ ಹಲವು ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಅದರಲ್ಲೂ ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ಆ ಹೂಗಳಂತೆ ಮತಗಳು ಸದ್ಭಾವ ಬೀರಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಮಣ್ಣಿನಿಂದ ಆದ ಮಡಕೆ ಮಣ್ಣಿಗನ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ. ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ, ನಿಮ್ಮಿಂದ ಆದ ಜೀವರು ನಿಮ್ಮಂತೆ ಬಾಳಲಿ. ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನನ್ನ ಕೋಟಿ ನಮನ. ನಾನು ಸುಮಾರು 2010 ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಅನುಭವಗಳು ಹೇಳ್ಬೇಕಂದ್ರೆ ಒಂದೆರಡು ಇಲ್ಲ. ಸೊ ನನಗೆ ಇವತ್ತಿನ ದಿನ ಲೈಫ್ ಬಗ್ಗೆ ಚಿಂತೆನೇ ಇಲ್ಲ. ಯಾಕಂದರೆ ನನ್ನ ಜೊತೆ ಪ್ರತಿ ಕ್ಷಣ ವಿಶ್ವದಿಂದ ಮಾಸ್ಟರ್ಸ್ ಜೊತೆಗಿದ್ದು ನಡೆಸ್ತಾ ಇದ್ದಾರೆ. ಪಾಲ್ಗೊಂಡಿರೋ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಯೋಗಿಗಳಂತ ಹೇಳ್ತೀನಿ. ಪ್ರಪಂಚದಲ್ಲಿ ಇಷ್ಟು ಜನ ಇರಬೇಕಾದ್ರೆ ನೀವೆಲ್ಲರೂ ಬಂದು ಅಲ್ಲಿ ಇವತ್ತು ಒಂದು 5-6 ತಿಂಗಳು ಕೂತು ಧ್ಯಾನ ಮಾಡುವಂಥ ಟೈಮು ಇಲ್ಲಿ 1 ಅವರಲ್ಲಿ ಆ ಶಕ್ತಿನ ಸಂಪಾದನೆ ಮಾಡ್ಕೊಳ್ಬೋದು. 1-6 ಮಂತ್ ಧ್ಯಾನನೇ ಮಾಡೋಕ್ಕಾಗಿಲ್ಲ. ಎಲ್ಲಾದರೂ ಅಂದರೆ ಅಲ್ಲಿ ಹೋಗಿ ಅಟೆಂಡ್ ಆಗಿ ಆ 6 ತಿಂಗಳು ಮಾಡದೇ ಇರೋ ಶಕ್ತಿನ ಇಲ್ಲಿ 1 ಅವರಲ್ಲಿ 2 ಅವರಲ್ಲಿ ನೀವು ಸಂಪಾದನೆ ಮಾಡ್ಕೊಳ್ಬೋದು. ಇನ್ನೊಂದು ರ್ಯಾಲಿಗೆ ಹೋದಾಗ ನಾವು ಮಾಡಬೇಕಾಗಿದ್ದು ಜೋರಾಗಿ ಜಯಘೋಷ ಹಾಕಬೇಕು. ಯಾರು ನೋಡ್ತಾರೆ ಯಾರು ಬಿಡ್ತಾರೆ ನಾಚಿಕೆ ಅನ್ನೋದೇನೂ ಇಲ್ಲ. ನಾವು ಹೋಗ್ತಾ ಇರೋದು ವಿಶ್ವ ಕಲ್ಯಾಣ ಕೆಲಸಕ್ಕೆ ಹೆಮ್ಮೆಯಿಂದ ಒಂದು ಅಡುಗು ಮುಂದೆ ಹಾಕ್ಬೇಕು. ನಾವು ಎಲ್ಲೂ ಹಿಂಜರಿ ಅಂತ ಮಾತಿಲ್ಲ. ಎಷ್ಟು ಜಯಘೋಷ ಮಾಡ್ತೀವೋ ಅಷ್ಟು ನಮ್ಮ ಒಳಗಡೆ ಇರೋ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ರಿ. ಇನ್ನೊಂದ್ಸಾರಿ ಎಲ್ಲೇ ರ್ಯಾಲಿಗೆ ಹೋಗಿ ನಾವು ನಮ್ಮ ಒಳಗಡೆ ಇರುವ ಅಣು ಅಳಗಾಡ್ಬೇಕು. ನಾವು ಜಯಘೋಷ ಮಾಡಿದ್ರೆ ಒಳಗಡೆ ಇರೋ ಪ್ರತಿಯೊಂದು ನಾಡಿ ಮಂಡಲದಿಂದ ಆ ಒಂದು ಜಯಘೋಷ ಹೊರಗೆ ಬರಬೇಕು. ಬಂದಾಗ ನಮ್ಮ ಅದ್ಭುತವಾಗಿ ಕರ್ಮಗಳು ಶುದ್ಧಿ ಆಗ್ತವೆ.
ಸೊ ಧ್ಯಾನ ಅನ್ನೋದು ಅಪರೂಪಕ್ಕೆ ಕೋಟಿಗೊಬ್ಬರಿಗೆ ಸಿಗೋಂಥ ಎನರ್ಜಿ ಇದು. ಎಲ್ರಿಗೂ ಸಿಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಮ್ಮ ಕರ್ಮ ಶುದ್ಧಿ ಆಗಲಾರ್ದೆ ನಾವು ಬರೋಕ್ಕಂತೂ ಸಾಧ್ಯನೇ ಇಲ್ಲ ಧ್ಯಾನಕ್ಕೆ. ಎಷ್ಟೋ ಜನ್ಮಗಳಿಂದ ಮಾಡಿರುವಂಥ ಕರ್ಮ ಶುದ್ಧಿ ಯಾವಾಗ ಆಗುತ್ತೋ ಆವಾಗ ನಮ್ಗೆ ಯಾವುದೋ ಒಂದು ರೂಪದಲ್ಲಿ ಗುರು ಆಗಲಿ ಇಲ್ಲ ಯಾರಿಂದನೂ ಆಗಲಿ ಧ್ಯಾನ ಅನ್ನೋದು ತಿಳಿದು ನಾವು ಧ್ಯಾನಕ್ಕೆ ಬರ್ತೀವಿ. ಬಂದಮೇಲೆ ಧ್ಯಾನ ಮಾಡ್ತಾ ಹೋದರೆ ಜೀವನದಲ್ಲಿ ಯಾವುದಕ್ಕೂ ಭಯಪಡೋ ಅವಶ್ಯಕತೆನೇ ಇಲ್ಲ. ಮೇನ್ ಕರ್ಮಗಳಿಂದಲೇ ನಮ್ಮ ರೋಗಗಳು. ಧ್ಯಾನದಿಂದ ಕರ್ಮ ಶುದ್ಧಿ ಆದರೆ ಯಾವ ರೋಗನೇ ಇಲ್ಲ. ಹೀಗಾಗಿ ಭೂಮಿ ಮೇಲೆ ಒಂದೇ ಒಂದು ಮಾರ್ಗ ಇರೋದು ಕರ್ಮ ಶುದ್ಧಿ ಮಾಡೋಕ್ಕೆ. ಯಾವ ಡಾಕ್ಟ್ರು ಇಲ್ಲ, ಯಾವ ಮೆಡಿಸನ್ನು ಇಲ್ಲ, ಯಾರೂ ಇಲ್ಲ ಭೂಮಿ ಮೇಲೆ. ಕರ್ಮ ಶುದ್ಧಿ ಮಾಡೋಕ್ಕಿರೋದು ಓನ್ಲಿ ಮೆಡಿಟೇಷನ್. ಹೀಗಾಗಿ ಧ್ಯಾನದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಂದು ಒಂದೆರಡು ಅನುಭವಗಳಲ್ಲ, ಇವತ್ತು ಇಡೀ ದಿವಸ ಹೇಳಿದ್ರು ಸರಿ ಹೋಗಲಾರ್ದಂಥ ಅನುಭವಗಳು. ಸೊ ಹಿಂಗಾಗಿ ಎಲ್ಲರೂ ಮೆಡಿಟೇಷನ್ ಮಾಡಿ ಪತ್ರಿ ಸರ್ ಬರ್ಡೇಗೆ ಇನ್ನೂ ಒಂದು ಸರ್ತಿ ನನ್ನ ಕೋಟಿ ಕೋಟಿ ನಮನಗಳು. ಆ ಸರ್ ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಇವಾಗಲೂ ನಾನು ಮೆಡಿಟೇಷನ್ ಕೂತಾಗ ಸರ್ ಹತ್ರ ಕೇಳಿದೆ, ಸರ್ ಇವತ್ತು ನಿಮ್ಮ ಬರ್ಡೇ ನಾನು ನಿಮ್ಮನ್ನು ನೋಡಬೇಕು, ನನಗೆ ನೀವು ಬಂದಿರೋ ಕ್ಲೂ ಕೊಡಿ ಅಂತ. ಸೊ ನನಗೆ ಸರ್ ಕ್ಲೂ ಕೊಟ್ಟಿದ್ರು. ಈ ಬಗ್ಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಸೋ ಮಚ್. ಎಷ್ಟು ಎಲ್ಲರೂ ಭಾಗವಹಿಸಿದ್ರಿ. ಅದೇ ರೀತಿಯಾಗಿ ನಿನ್ನೆ ನಮ್ಮ ಚೆನ್ನಮ್ಮಗೋರು ಎಷ್ಟು ರ್ಯಾಲಿಗೆ ಎಷ್ಟು ಮಂದಿ ಬರ್ತಾರೋ ಇಲ್ಲೋ ಒಂದು ರಾತ್ರಿ ಬೆಳಗ್ಗೆ ನಿಂತೀವಿ ಮಾಡ್ಯಾರ ಇಲ್ಲತ್ತೇನ ಎಲ್ಲರಿಗೂ ಪಂಚ ಸಿಬಿ ಫೋನ್ ಹಚ್ಚಾರ ಪ್ರತಿಯೊಬ್ಬರಿಗೆ. ಮತ್ತು ಪ್ರತಿ ನೀರು ತರ್ಲಾಕ ಹೊಡ್ಯಾದ, ಬಾಳೆಹಣ್ಣು ತರ್ಲಾಕ ಹೊಡ್ಯಾದ, ಅಡಿಗೆ ಮಾಡಕ್ಕೆ ಹೊಡ್ಯಾದ. ನಮ್ಗೊಬ್ರು ಒಳ್ಳೆ ಧ್ಯಾನ ಮಾಸ್ಟರ್ ಸಿಕ್ಕ್ಯಾರ ಅಂದ್ರೆ ನಮ್ಮ ಪುಣ್ಯ ಅದ, ನಾವು ಲಾಭ ತಕ್ಕೋಬೇಕು. ಯಾವ ಮನುಷ್ಯನಿಗೆ ಲಾಭ ತಕ್ಕೊಂಬಂದು ನಾವು ಕಲಿಬೇಕು. ಇವಾಗ ನಮ್ಮ ಲಾಭ ತಕ್ಕೊಳಕಂದ್ರೆ ಭಾಳ ಮೆಡಿಟೇಷನ್ ಸೆಂಟರ್ಗಳವ. ಒಬ್ಬರು 10,000 ಕೊಡ್ರಿ, 8,000 ಕೊಡ್ರಿ, ನಿಮ್ಗೆಲ್ಲ ಕಲಿಸ್ತಿರ್ತಾರೆ. ಅಂದ್ರೆ ನಮಗೆ ಫ್ರೀಯಾಗಿ ಕಲಿಸ್ಲಿಕ್ಕೆ ಒಬ್ಬರು ಮಾಸ್ಟರ್ ಸಿಕ್ಕ್ಯಾರ ನಮ್ಮ ಪುಣ್ಯ ಅದ. ಮತ್ತು ಅದ್ರಾಗ ಅದು ರಾತ್ರಿ ಮಸ್ಕಿನ ಚಳಿ ಇರಲಿ ಮಳೆ ಇರಲಿ, ಅದ್ರ ನಮ್ಮ ಸೂರತ್ ಮಾಸ್ಟರ್ ಎಷ್ಟೇ ಮಳೆ ಬೆಳೆಯಲ್ಲ ಒಂದು ಛತ್ರಿ ಹಚ್ಕೋದು, ಒಂದು ಬ್ಯಾಟ್ರಿ ಹಿಡ್ಕೋದು ಬರ್ತಾರೆ. ಮತ್ತು ಮಳೆಗಾಲ ಭೀ ಅಷ್ಟೇ. ಅದಕ್ಕೆ ನಮ್ಗೆಲ್ಲ ಮಾಸ್ಟರ್ಗಳು ಒಳ್ಳೊಳ್ಳೆ ಸಿಕ್ಕ್ಯಾರ, ಅವ್ರದ್ದು ಲಾಭ ತಿಕ್ಕೊಂಡು ನಮ್ಮ ಜೀವನ ಹಸನು ಮಾಡ್ಕೋಬೇಕು. ಇದು ಒಂದು ಪ್ರಯತ್ನ. ಮತ್ತು ನಾವೇನು ಮಾಡ್ಬೇಕು ಅಂದ್ರೆ ಹಳೇದು ಮಾತಾಡ್ಕೋತ ಹಳೇರಾಗ್ಬಿಡೋದು, ಹೊಸರು ಮಾತಾಡ್ಕೋತ ಹೊಸರಾಗ್ಬಿಡೋದು. ನಾವೀಗ ಸದ್ಯಕ್ಕೆ ಏನು ಪ್ರೆಸೆಂಟ್ ಇದ್ದೇವೋ ಅದೇ ಮೇನ್. ಮುಂದೆ ಹೋಯ್ತೀನಿ ದುಃಖ ಪಡ್ಕೊಡೋದು, ಹಿಂದಾಗೇನಂತ ಕನಸು ಕಾಣ್ಬಿಡೋದು. ಅದಕ್ಕೆ ನಾವು ಒಳ್ಳೆ ಮಾಸ್ಟರ್ ಸಿಕ್ಕ್ಯಾರ. ಮತ್ತು ಅದೇ ರೀತಿಯಾಗಿ ಒಳ್ಳೊಳ್ಳೆ ವಿಚಾರಗಳು ಹಂಚ್ಕೊಂಡ್ರು ಇವತ್ತು ನಮ್ಮ ಸರಿ. ಅವರಿಗೂ ಅನಂತ ಧನ್ಯವಾದಗಳು. ಮತ್ತು ಯಾರ ವಚನ ಗಾಯನ ಮಾಡಿದ್ರು ಮಾಡ್ಬೋದು. ಮತ್ತು ಸುಭಾಷ್ ಪತ್ರಿಜಿ ಅವರು ಬರ್ತ್ಡೇ ವಿಶ್ವಿ ತಿಳಿಸ್ಬೋದು. ಎರಡು ಅನುಭವಗಳಲ್ಲಿ ಯೋಗ ಸಾಧನೆಯಲ್ಲಿ ನಾನು 2008ರಿಂದ ಯೋಗ ಸಾಧನೆಯಲ್ಲಿದ್ದೀನಿ. ಯೋಗ ಸಾಧನೆಯಲ್ಲಿ ಕಲಿತಿದ್ದೇನೆಂದ್ರೆ ಇದು ಭೂಮಿ, ಇದು ಮಧ್ಯಮ, ಇದು ಆಕಾಶ. ಅಷ್ಟಾಂಗ ಯೋಗದ ಬಗ್ಗೆ ಮಾತಾಡ್ಬೇಕಾದ್ರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಯಮ ನಿಯಮ ಆಸನ ಪ್ರಾಣಾಯಾಮ ಇವೆಲ್ಲ 3, 4ನೇ ಹಂತದಲ್ಲಿದ್ರ ಧ್ಯಾನ ಅನ್ನೋದು ಏನದ ಇದು 7ನೇ ಹಂತದಲ್ಲದ. ಧ್ಯಾನ 7ನೇ ಹಂತದಲ್ಲಿ ಧ್ಯಾನ ಆದ್ಮೇಲೆ ಸಮಾಧಿ ಮಾತ್ರ. ಈ ಧ್ಯಾನ ಕುಂತಾಗ ನಾವು ಪ್ರಾಣಾಯಾಮದಲ್ಲಿ ಏನು ಕಲಿತೀವಿ ಅಂದ್ರೆ ಯಾವ ರೀತಿ ಶ್ವಾಸ ತಗೋಬೇಕು, ಯಾವ ರೀತಿ ಬಿಡಬೇಕು ಅಂತ, ಎಷ್ಟು ನಿಮಿಷ ಶ್ವಾಸ ತಗೋಬೇಕು, ಹೆಂಗೆ ಬಿಡಬೇಕು ಅನ್ನೋದು ಒಂದು ಪದ್ಧತಿ ಕಲಿತೀವಿ. ಈ ಧ್ಯಾನದಲ್ಲಿ ಕುಂತಾಗ ಏನಾಗ್ತದ ಅಂದ್ರೆ ನಮ್ದು ಆಕಾಶ ತತ್ವಕ್ಕೆ ಶ್ವಾಸ ನಮ್ಗೆ ಹೋಗ್ಬೇಕು, ತಲುಪಬೇಕು ಅಂದ್ರೆ ಯಾವ ರೀತಿ ಶ್ವಾಸ ತಗೋಬೇಕು ಅನ್ನೋದು ನಾವು ಯೋಗ ಸಾಧನೆಯಲ್ಲಿ ಕಲಿತೀವಿ. ಆದರೆ ಧ್ಯಾನದಲ್ಲಿ ಕುಂತಾಗ ಆಟೋಮೆಟಿಕ್ಲಿ ಈ ಆಕಾಶದಲ್ಲಿ ಅದು ಶ್ವಾಸ ನಮ್ದು ಪೂರ್ತಿ ಆಗ್ತದೆ. ಇಲ್ಲಿ ತನಕ ಮುಟ್ಟುತ್ತದೆ, ಆಕಾಶ ತತ್ವಕ್ಕೆ ಹೋಗಿ ಮುಟ್ಟುತ್ತದೆ. ಆಕಾಶ ತತ್ವಕ್ಕೆ ಮುಟ್ಟಲಿಲ್ಲ ನಮ್ಮ ಶ್ವಾಸ ಸರಿಯಾಗಿ ಅಂದ್ರೆ ನಮ್ಗೆ ನೆಗೆಟಿವ್ ವಿಚಾರ ಬರ್ತಾವ. ನಮ್ಮ ಆಕಾಶ ತತ್ವಕ್ಕೆ ನಮ್ಮ ಶ್ವಾಸ ಮುಟ್ಟಿದ ತಕ್ಷಣ ನೆಗೆಟಿವಿಟಿ ಹೋಗ್ಬಿಡ್ತದ, ಪಾಸಿಟಿವಿಟಿ ಪ್ರಾರಂಭ. ಈ ರೀತಿ ಒಂದೆರಡು ನನ್ನ ಅನುಭವ ಹೇಳಿ ನಾನು ಶಬ್ದ ಮುಗಿಸ್ತೀನಿ. ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಪತ್ರಿಜಿಯವರ ಜನ್ಮದಿನ ಅಂದರೆ ಪಿರಮಿಡ್ ಧ್ಯಾನ ಮಾಡುವವರ ಇವತ್ತಿನ ಜನ್ಮದಿನ ಅಂತ ಒಬ್ಬರದೇ ಅಲ್ಲ, ಪ್ರತಿಯೊಬ್ಬರದು ಈ ಜನ್ಮದಿನ ಅಂತ. ಹಾಗೆ ಜೀವನದಲ್ಲಿ ರಾಮಕೃಷ್ಣ ಪರಮಹಂಸರನ್ನು ಸದಾ ನೆನೆಸ್ತೀವಿ. ಅದೇ ರೀತಿ ಎಲ್ಲಿವರೆಗೆ ಇದು ಧ್ಯಾನ ಇರ್ತದೆ ಅಲ್ಲಿವರೆಗೆ ಪತ್ರಿಜಿಯವರ ಸ್ಮರಣೆಯನ್ನು ನಮ್ಮ ಜೀವನದಲ್ಲಿ ನೆನೀತಾ ಇರಬೇಕು ಅಂತ ನನ್ನ ಅನಿಸಿಕೆ. ನಾವು ಏನು ಮಾಡಬೇಕು ಅಂತಂದರೆ ಜೀವನದಾಗ ಒಂದು ಸಂಕಲ್ಪ ಬೇಕು.
ನಾವು ಏನೇ ಮಾಡಬೇಕಾದ್ರೆ ಒಂದು ಸಂಕಲ್ಪ ಮಾಡಬೇಕು, ನಾವು ಇದನ್ನು ಮಾಡಿದ್ದೀರ್ತೀವಿ ಅಂತ. ಹೇಗೆ ಮಾಡಬೇಕು? ವಿರೋಧ ಮಾಡ್ತಾ ಇದ್ರು ಒಂದು ಪ್ರೇಮ ವಿವಾಹ ಮಾಡಿಬಿಟ್ಟು ದಶರಥ ಮಾಂಜಿ ಅವರ ಗರ್ಭಿಣಿ ಇದ್ದ ಸಮಯ, ಅವರ ಗುಡ್ಡಗಾಡ ಪ್ರದೇಶದಿಂದ ಅವ್ರ ಊರಿಗೆ ಮತ್ತೆ ಪಟ್ಟಣಕ್ಕೆ 50 ಕಿಲೋಮೀಟರ್ ದೂರ. ಅವತ್ತ ಅವರ ಜಜ್ಗಿ ಟೈಮ್ದಾಗ ಅನಿವಾರ್ಯವಾಗಿ ಅವರು ತೀರ್ಕೊಂಡ್ಬಿಟ್ರು. ಆ ದಶರಥ ಮಾಂಜಿಗೆ ಹಿಂಗಾಯ್ತು, ಅವ್ರ ಲೈಫೇ ಖತಮಾಯ್ತು ಅಂತ. ಆ ಟೈಮ್ದಾಗ ಅವ್ರು ಏನ್ ಮಾಡಿದ್ರು, ಹಿಂಗೆ ಸುಮ್ಮನೆ ಕುಂತು ಸ್ವಲ್ಪ ದಿನದಾಗ 4 ದಿನ ಆಯ್ತು 8 ದಿನ ಆಯ್ತು ಹೋಗಿದ್ದ ನಂತರ ಅವ್ರು ಏನ್ ಮಾಡಿದ್ರು, ಈ ಊರಿಗೆ ಆ ಊರಿಗೆ ಪಟ್ಟಣಕ್ಕೆ ಮಧ್ಯದಲ್ಲಿ ಒಂದು ಗ್ಯಾಪ್, ಒಂದು ಗುಡ್ಡ ಇತ್ತು. ಈ ಗುಡ್ಡ ತೆಗೆದಿದ್ರೆ ನಾವು ಆ ಪಟ್ಟಣಕ್ಕೆ 15 ಕಿಲೋಮೀಟರ್ದಾಗ ಮುಟ್ತಿದೀವಿ ಅಂತ ಒಂದು ಇದು ಇತ್ತು. ಅದಕ್ಕೆ ಅವರೇನು ಸಂಕಲ್ಪ ಮಾಡಿದ್ರು ಅಂದ್ರೆ ಈ ಗುಡ್ಡನೇ ತೆಗೆದು ಬಿಡಬೇಕು ಅಂತ. ಆ ದಶರಥ ಮಾಂಜಿ ಒಬ್ಬ ಮನುಷ್ಯ ಗುದ್ದಲಿ ಪೌಡಿ ಎಲ್ಲ ತಗೊಂಡು ಆ ಗುಡ್ಡ ಅಗ್ಯಾಕ್ ಚಾಲು ಮಾಡ. ಊರಿನ ಜನ ಅಂದ್ರು ಇವನಿಗೆ ಹುಚ್ಚಿಡೋದ, ಹೆಂಡತಿ ಸತ್ತಾಳ, ಹಿಂದ ಮುಂದೆ ಯಾರು ಇಲ್ಲ, ಈಗ ಈ ಮನುಷ್ಯ ಹುಚ್ಚಿಡ್ದ ಏನ್ಯಾಕೆ ಮಾಡಲ್ಲ ಅಂತ ಬಿಟ್ಟು ಅವಾಗ ಅವನು ಶುರು ಮಾಡ್ದ. 22 ವರ್ಷ ದಶರಥ ಮಾಂಜಿ ಎಲ್ಲ ಕಳ್ಕೊಂಡಿದ್ದ. ಇರಕ್ಕೆ ಒಂದು ಹೆಂಡತಿ ಹೋಗಿಬಿಟ್ರು. 22 ವರ್ಷ ಸತತ ಪ್ರಯತ್ನ ಮಾಡಿದ್ರೆ ಆ 300 ಮೀಟರ್ ಉದ್ದ, 30 ಮೀಟರ್ ಹೈಟು, 30 ಮೀಟರ್ ಆಗಲ್ಲ, 30 ಫೀಟ್ ಆಗಲ್ಲ, ಒಂದು ರೋಡ್ ಮಾಡಿಬಿಟ್ಟು. ಆ ರೋಡ್ ಆಗಿದ್ದ ನಂತರ ಏನಾಯ್ತು, ಆ ಊರಿನ ಜನನ ಅದೇ ದಾರಿ ಹಿಡಿದು ಹೋಗಕ್ಕೆ ಶುರು ಮಾಡಿದ್ರು. ಯಾರ್ಯಾರು ಹುಚ್ಚಿಡ್ತದಂತೀನು 22 ವರ್ಷ ಸತತ ಪ್ರಯತ್ನ ಮಾಡ. ಅದಕ್ಕೆ ಅವನ ಹೆಸರು ಮೇಲೆ ಎಲ್ಲೆಲ್ಲಿ ಒಂದೊಂದು ಪಿಕ್ಚರ್ ಸೈಟ್ ತಯಾರಾಗಿದ್ದಾವ, ದಶರಥ ಮಾಂಜಿ ಹೆಸರು ಮೇಲೆ ಫಿಲ್ಮ್ಗಳು ತಯಾರಾಗಿದ್ದಾವ. ಎಲ್ಲ ಸರ್ಕಾರ ಅವನಿಗೆ ಪ್ರಶಸ್ತಿ ಕೊಡ್ತು. ಅದೆಲ್ಲ ಆದ ನಂತರ ನಾವಿದು ಯಾಕೆ ಹೇಳ್ತೀವಿ ಅಂತಂದ್ರೆ ಆ್ಯಕ್ಚುಲ್ ಆಗಿದ್ದು ಮತ್ತೆ ಸುಮ್ಮನೆ ಹೇಳೋದಿಲ್ಲ, ಎಲ್ಲ ದೊಡ್ಡ ಬುಕ್ಕಿನಾಗ ಬಂದಿದೆ. ಆದ್ರೆ ನಾವೇನು ಮಾಡಬೇಕು ಅಂತಂದ್ರೆ ಇದಕ್ಕೊಂದು ಸಂಕಲ್ಪ ಮಾಡಬೇಕು. ಏನಂತ ಎಳೆ ಇರಲಿ, ನಾವು ಏನೇ ಕೆಲಸ ಮಾಡಿ ಬಂದಿದ್ವಿ, ಇವತ್ತು ಏನೇ ಥಕೌಟ್ ಆಗಿರ್ಲಿ, ಯಾಕೆ ಬಂದಿಲ್ಲ ಅಂದ್ರೆ ಊರಾಗ ಹೋಗಿದ್ದೀವಿ ಬರ್ಲಕ್ಕಾಗಿಲ್ಲ ಅಂತ. ನಾವು ಊರಾಗ ಹೋಗಿದ್ದೆವು, ಬಸವ ಮಠಕ್ಕೆ ಹೋಗೋದಲ್ಲ ಅಂತ ಒಬ್ಬ ಮನುಷ್ಯ ಸಂಕಲ್ಪ ಮಾಡಿದ್ರೆ ಒಂದು ಗುಡ್ಡನೇ ತೆಗೆದುಬಿಟ್ಟದ. ನಾವು ಮನಸ್ಸು ಮಾಡಿದ್ರೆ ಬಸವ ಮಠಕ್ಕೆ ಬರ್ಬೋದು ಅಂತ. ಅದಕ್ಕೆ ನಾವೆಲ್ಲರೂ ದಯಮಾಡಿ, ನಾವು ಅನಿವಾರ್ಯ ನಾವು ಇದ್ದಿಲ್ಲ ಅಂದ್ರೆ ಅದು ಮತ್ತೆ ಬೇರೆ, ಇಲ್ಲೇ ಇದ್ದೀವಿ ಅಂದ್ರೆ ಎಷ್ಟೇ ಹೈರಾಣ ಆಗಲಿ ಅದಕ್ಕೆ ಟೈಮ್ ಕೊಟ್ಟು ನಾವು ಮನೆ ಕೆಲಸ ಇತ್ತು ಅಂದ್ರೆ 3 ತಾಸು ನಿದ್ದೆ ಮಾಡ್ತೀವಿ. ನಮ್ಮ ಮನೆ ಕೆಲಸ ಇತ್ತು ಅಂದ್ರೆ 3 ತಾಸು ನಿದ್ದೆ ಮಾಡಿ ಆ ಕೆಲಸ ಅಲ್ಲೇ ಬಿಡ್ತೀವಿ. ಮತ್ತೆ ನೆಕ್ಸ್ಟ್ ನಮ್ಮ ಕೆಲಸ ಚಾಲು ಮಾಡ್ತೀವಿ. ಮಂದಿರಕ್ಕೆ ಬರ್ಲಕ್ಕ ಧ್ಯಾನ ಮಾಡ್ಲಕ್ಕ ಮಾತ್ರ ಇವತ್ತು ಆರಾಮ ಇದ್ದಿಲ್ರಿ. 4 ದಿನ ಟೈಮ್ ಐತಿ, ಅದು ಹೇಳ್ತೀವಿ. ಅದನ್ನ ಹೇಳಲಾದಾಗ ನನ್ನ ಸಹಿತ ನಾವೆಲ್ಲರೂ ಒಂದು ಸಂಕಲ್ಪ ಮಾಡಬೇಕು. ಇಂದಿನಿಂದ ನಾವು ಧ್ಯಾನಕ್ಕೆ ಟೈಮ್ ಸರಿಯಾಗಿ ಕೊಟ್ಟು ನಮ್ಮ ಮನೆಯಲ್ಲಿ ಏನೇ ಇದ್ರು ಅದನ್ನು ಆ ಕೆಲಸ ಅಲ್ಲೇ ಬಿಟ್ಟು ಬಂದು ಇದು ಧ್ಯಾನ ಮಾಡ್ಕೊಂಡು ಹೋಗಿ ಆಮೇಲೆ ಕೆಲಸ ಮಾಡ್ತೀವಿ ಎಂಬ ಒಂದು ಪ್ರಯತ್ನ ಮಾಡಬೇಕು. ತಮ್ಮೆಲ್ಲರ ನಾವಿದು ಮಾಡಿದೀವಿ ಅಂದ್ರೆ ಇವತ್ತೇನು ಧ್ಯಾನ ರ್ಯಾಲಿ ಮಾಡಿದ್ವಿ. ಅಣ್ಣ ಬಸವಣ್ಣರು ಹೇಳ್ಯಾರ ಏನಂತ, ನುಡಿಲಾಕ ನುಡಿ ಸಿಕ್ಕ ನಡಿ ಬ್ಯಾಡ ಅಂತ, ನುಡಿದಂತೆ ನಡಿ ಇದೇ ಜನ್ಮ ಕಡಿ ಅಂತ. ನಾವು ಹ್ಯಾಂಗೆ ನುಡಿತೇವೋ ಹಾಗೆ ನಡೆಯಕ್ಕೆ ಕಲಿಬೇಕು. ಅದನ್ನು ನಾವು ಎಲ್ಲರೂ ನಮ್ಮ ಜೀವನದಾಗ ಅಳವಡಿಸ್ಕೊಂಡು ನಾವು ಒಂದು ಒಳ್ಳೆ ದಾರಿಗೆ ಬಂದು ನಾವು ದಾರಿಯಾಗ ಒಳ್ಳೆಯದಾಗಿದೆ. ಈ ಸತ್ಸಂಗ ಅಂದಂಗ ಇದೆ. ಇಲ್ಲಿವರೆಗೆ ತಾವೆಲ್ಲ ಇದು ಮಾಡಿದಕ್ಕಾಗಿ ತಮ್ಮೆಲ್ಲರಿಗೆ ವಂದನೆ, ಅಭಿನಂದನೆ. ಅಕ್ಕಪ್ ಸರ್ ಒಳ್ಳೆ ರೀತಿಯಿಂದ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಇವಾಗ ಊಟದ ಸಮಯ ಆಗಿದೆ. ನಾವು ಜಯಘೋಷ ಮೂಲಕ ಮುಕ್ತಾಯ ಮಾಡುತ್ತೇವೆ. ಊಟ ಮಾಡ್ರಿ. ಜೀವರಾಶಿಯಲ್ಲಿ ಸುಖವಾಗಿ ಸಂತೋಷವಾಗಿ ನಾವು ಯಾವ ತರ ಮಹಾ ಪತ್ರ ಜೀವನ ಹೇಳಿಕೊಟ್ಟಿದ್ದಾರೆ. ಅವತ್ತಿನ ಹಿಡಿದು ಇವತ್ತಿನವರೆಗೆ ಅವರ ಒಂದು ಒಳ್ಳೆಯ ದಾರಿಗಳನ್ನು ತೋರಿಸಿದ್ದಕ್ಕೆ ಅವರ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಯಲ್ಲೇ ನಾವು ಇವತ್ತು
ಸಸ್ಯಾಹಾರದ ರ್ಯಾಲಿಯನ್ನು ಮಾಡಿದ್ದೇವೆ. ಹಾಗೂ ಅದರ ಜೊತೆಯಲ್ಲಿ ಇಡೀ ನಮ್ಮ ದೇಶ ಎಲ್ಲಾ ಕಡೆಯೂ ಈ ರ್ಯಾಲಿಯನ್ನು ನಡೆಯಬೇಕು. ಹಾಗೂ ಇದರ ಸಸ್ಯಗಳ ಮುಖಾಂತರ ಆಗಲಿ, ನಮ್ಮ ಉಸಿರಾಟದ ಮುಖಾಂತರ ಆಗಲಿ ಈ ಜೀವನವನ್ನು ಖುಷಿ, ಸಂತೋಷ, ಆನಂದ ಎಲ್ಲಿ ಸಿಗುತ್ತೆ ಅಂತಂಬುದು ಎಲ್ಲನೂ ಹೇಳ್ಕೊಟ್ಟಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಜಯ ಬಸವರಾಜ ಸುರ ಪೂಜ ಜಯ ತುಮಾಲಿಂಗ ದೇವನ ಘನ ತೇಜ ಜಯ ತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ಜಯ ಗುರು ಬಸವೇಶ್ವರ ವಿಶ್ವ ಬಸವೇಶ್ವರ ವಿಶ್ವಗುರು ಮಂತ್ರ ಪುರುಷ ಬಸವನವರು छोटे ಮತ್ತು ಕಾಪಾಡಲೆಂದು ಶುಭ ಹಾರೈಸುತ್ತೇನೆ. ಸರ್ ಬಿಟ್ 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 ಎಲ್ಲರ ವೆಜಿಟೇರಿಯನ್